ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಇಲ್ಲಿವರೆಗೆ ಭಗವದ್ಗೀತೆ 2ನೇ ಅಧ್ಯಾಯ, ಅದರಲ್ಲಿ 46ನೇ ಶ್ಲೋಕದವರೆಗೆ ನಾವು ನೋಡಿದ್ದೇವೆ. ಸೊ ಲಾಸ್ಟ್ ಕೆಲವು ಶ್ಲೋಕಗಳಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ವೇದಗಳಲ್ಲಿ ಕೊಟ್ಟಿರುವಂಥ ಏನು ವಿಧಿವಿಧಾನಗಳು ನಿಯಮಗಳಿದೆ ಅದರಿಂದ ಮೇಲೆ ಬಂದುಬಿಟ್ಟು ಆ ಎಲ್ಲ ವಿಧಿವಿಧಾನಗಳ ಉದ್ದೇಶ ಏನು ಅದನ್ನು ತಿಳಿದುಕೊಂಡು ಅದರ ಪ್ರಕಾರ ನಾವು ನಮ್ಮ ಜೀವನವನ್ನು ಅಂದರೆ ಭಗವಂತನನ್ನು ಪ್ರಾಪ್ತ ಮಾಡಲಿಕ್ಕೆ ಏನು ಮಾಡಬೇಕಾಗಿದೆ ಅದನ್ನು ಮಾಡಿದರೆ ನಾವು ಎಲ್ಲ ವೇದಗಳಲ್ಲಿ ಕೊಟ್ಟಿರುವಂಥ ಎಲ್ಲ ಏನು ವಿಧಿವಿಧಾನಗಳಿದೆ, ಏನು ವಿಧಿ ನಿಷೇಧಗಳಿದೆ ಅದನ್ನೆಲ್ಲ ನಾವು ಮೀರಿದ ಹಾಗೆ ಆಗುತ್ತೆ. ಸೊ ಅದನ್ನು ಈ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಅರ್ಜುನಿಗೆ ಹೇಳಿರೋದು. ಮುಂದಿನ ಶ್ಲೋಕ ನಂಬರ್ 47. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತು ಅಕರ್ಮಣಿ. ಸೊ ಇದು ತುಂಬ ಫೇಮಸ್ ಆಗಿರುವಂಥ ಶ್ಲೋಕ. ಆದರೆ ಎಷ್ಟೋ ಸಲ ಎಲ್ಲ ಟಿ ವಿಯಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮೂವೀಸ್ಗಳಲ್ಲಿ ಇದನ್ನೆಲ್ಲ ಕರೆಕ್ಟಾಗಿ ತೋರಿಸಿರ್ಲಿಕ್ಕಿಲ್ಲ, ಇದರ ಅರ್ಥ ಆ್ಯಕ್ಚುಲಿ ಏನರ್ಥ ಅಂಥೇಳಿ. ಸೊ ಇದರ ಅನುವಾದ ನಾವು ನೋಡುವ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಸೊ ಇಲ್ಲಿ 4 ವಿಚಾರಗಳನ್ನು ಹೇಳಲಾಗಿದೆ. ಕರ್ಮಣ್ಯೇವಾಧಿಕಾರಸ್ತೆ, ಕರ್ಮಣಿ ಏವ ಅಧಿಕಾರ ತೇ, ಅಂದರೆ ನಿನ್ನ ಅಧಿಕಾರ ಅಂದರೆ ನಮ್ಮೆಲ್ಲರ ಅಧಿಕಾರ ಎದರಲ್ಲಿದೆ? ಕರ್ಮ ಮಾಡೋದ್ರಲ್ಲಿ. ಅಲ್ಲಿ ನಮ್ಮ ಡಿಸಿಷನ್ ಮೇಕಿಂಗ್ ಇದೆ. ನಾನು ಚೂಸ್ ಮಾಡ್ಬೋದು, ಮಾಡಬೇಕಾ ಮಾಡಬಾರ್ದಾ ಅಂತೇಳಿ. ಮಾ ಫಲೇಶು ಕದಾಚನ, ಆದರೆ ಕರ್ಮ ಫಲಕ್ಕೆ ನಮಗೆ ಅಧಿಕಾರವಿಲ್ಲ. ಸೊ ನಮ್ಮ ಅಧಿಕಾರ ಇರೋದು ಎದರ ಮೇಲೆ? ನಾವು ಮಾಡ್ತಾ ಇರುವಂಥ ಕೆಲಸದ ಮೇಲೆ. ಆದರೆ ಫಲದ ಮೇಲೆ ನಮ್ಮ ಅಧಿಕಾರ ಇಲ್ಲ ಅಂತೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಮಾ ಕರ್ಮಫಲ ಹೇತುರ್ಭೂರ್, ಮತ್ತು ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಬೇಡ. ಈಗ ಜನರಲ್ ಆಗಿ ನಮ್ಮದೇನು ಮೆಂಟಾಲಿಟಿ ಯಾವ ಥರ ಇರುತ್ತೆ? ಏನೋ ಒಂದು ಕೆಲಸ ಮಾಡಿದ್ರೆ ನಾನು ಮಾಡಿದ್ದಕ್ಕೆ ಇದಾಯಿತು, ಸೊ ಇದಕ್ಕೆ ನಾನೇ ಕಾರಣ ಅಂತೇಳಿ ನಾವು ಭಾವಿಸ್ತೇವೆ. ಆಮೇಲೆ ಯಾವುದೇ ಒಂದು ಕರ್ಮ ಮಾಡಿದರೆ, ಏನೋ ಒಂದು ಕೆಲಸ ಮಾಡಿದ್ರೆ ಅದ್ರದ್ದು ಏನು ಫಲ ಬರುತ್ತೆ ಅದನ್ನು ನಾವು ಅನುಭವಿಸಬೇಕು. ಸೊ ಇದನ್ನು ಅಹಂ ಮತ್ತು ಮಮ ಅಂತೇಳಿ ಹೇಳ್ತಾರೆ. ಅಹಂ ಅಂದರೆ ನಾನು, ಸೊ ಇದಕ್ಕೆಲ್ಲದಕ್ಕೆ ನಾನೇ ಕಾರಣ, ನನ್ನಿಂದಾಗಲೇ ಎಲ್ಲ ನಡೀತಾ ಇದೆ, ನಾನು ಮಾಡಿದ್ದಕ್ಕೆ ಆಯಿತು. ಸೊ ಅದು ಅಹಂ, ನಾನು. ಆಮೇಲೆ ಮಮ ಅಂತಂದರೆ ನನ್ನದು. ಸೊ ಇದೇನು ರಿಸಲ್ಟ್ ಇದೆ ಅದು ನನ್ನದು, ಅದನ್ನು ನಾನು ಅನುಭವಿಸಬೇಕು. ಸೊ ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಎರಡಕ್ಕೂ ಅಪೋಸಿಟ್ ಹೇಳ್ತಾ ಇರೋದು. ಅಂದರೆ ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಬೇಡ, ಮತ್ತು ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಸೊ ಹೀಗಿದ್ದಾಗ, ಯಾಕಂದರೆ ಎಲ್ಲರೂ ಏನೇ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಒಂದು ಮೋಟಿವೇಶನ್ ಇರುತ್ತೆ. ಇದು ಮಾಡಿದ ಮೇಲೆ ನನಗಿದು ಸಿಗುತ್ತೆ, ಏನೋ ರಿಕಗ್ನಿಷನ್ ಸಿಗುತ್ತೆ ನಾನು ಮಾಡಿದೆ ಅಂಥೇಳಿ, ಅಥವಾ ಅದರದ್ದು ಏನೋ ಒಂದು ರಿಸಲ್ಟ್ ಬರುತ್ತೆ ನನಗೆ, ಆ ರಿಸಲ್ಟನ್ನು ನಾನು ಎಂಜಾಯ್ ಮಾಡ್ಬೋದು. ಸೊ ಈ ಮೋಟಿವೇಶನಿಂದ ಜನ ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ನೀನು ಆ ಕೆಲಸಕ್ಕೆ ಕಾರಣನಾದೆ ಅಂತೇಳಿನೂ ಭಾವಿಸಬಾರ್ದು, ಮತ್ತು ಆ ಕರ್ಮಫಲ ನಿನಗೆ ಅಂತೇಳಿಂದು ಕೂಡ ನೀನು ತಿಳ್ಕೊಬಾರ್ದು. ಸೊ ಹೀಗಿದ್ದಾಗ ಜನರಿಗೆ ಕೆಲಸ ಮಾಡಲಿಕ್ಕೆ ಮೋಟಿವೇಶನ್ ಇಲ್ಲ. ಸೊ ಹಾಗೆಂದು ಕೆಲಸ ಬಿಟ್ಟುಬಿಡ್ತಾರೆ ಅಂಥೇಳಿ. ಅದಕ್ಕೆ ಮತ್ತೆ ಕೃಷ್ಣ ಹೇಳ್ತಾ ಇರೋದು, ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಮಾತೆ ಸಂಗೋಸ್ತು ಅಕರ್ಮಣಿ. ಸೊ ಇದು ಏನು ಅಂಥೇಳಿ ನಾವು ಇನ್ನೂ ಅರ್ಥ ಮಾಡ್ಕೊಳ್ಳೋ ಭಾವಾರ್ಥದಲ್ಲಿ. ಇಲ್ಲಿ 3 ವಿಚಾರಗಳಿವೆ. ನಿಯೋಜಿತವಾದ ಕರ್ತವ್ಯಗಳು, ಮನ ಬಂದಂತೆ ಮಾಡುವ ಕೆಲಸ, ಮತ್ತು ಕರ್ಮ ಮಾಡದಿರುವುದು. ಸೊ
ನಿಯೋಜಿತವಾದ ಕರ್ತವ್ಯಗಳು ಅಂತಂದರೆ ಎಲ್ರಿಗೂ ತಮ್ಮದೇ ಆದಂಥ ಕೆಲವೊಂದು ಕರ್ತವ್ಯಗಳಿರುತ್ತೆ. ವೇದಗಳ ಪ್ರಕಾರನೂ ನೀವು ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಾಮಾಜಿಕ ಸ್ತರದ ಆಧಾರದ ಮೇಲೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಾಗಿರಲಿ ಅವರವರಿಗೆ ಆದಂಥ ಒಂದು ಕೆಲವು ಕರ್ತವ್ಯಗಳಿರುತ್ತೆ. ಅದನ್ನು ನಿಯೋಜಿತ ಕರ್ತವ್ಯಗಳು ಅಂತೇಳಿ ಹೇಳ್ತಾರೆ. ಮನಬಂದಂತೆ ಮಾಡುವ ಕೆಲಸ ಅಂತಂತಂದರೆ ಏನು ನಿಯೋಜಿತ ಕರ್ತವ್ಯಗಳಿದೆ ಅದನ್ನು ಬಿಟ್ಟು ನಮ್ಮ ಮನಸ್ಸಿಗೆ ಬಂದಂತೆ ನಾವು ಕೆಲಸ ಮಾಡೋದು. ಈಗಿನ ಕಾಲದಲ್ಲಿ ಹೆಚ್ಚಾಗಿ ನಾವೆಲ್ಲ ನೋಡೋದು, ಜನ ತಮ್ಮ ಮನ ಬಂದಂತೆಯೇ ಕೆಲಸ ಮಾಡ್ತಾರೆ. ತಿನ್ನೋದ್ರಲ್ಲಾಗಲಿ ಮತ್ತು ಯಾವುದೇ ಒಂದು ಅವ್ರು ಕೆಲಸ ಮಾಡೋದಾಗಲಿ ಅವ್ರ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ಅದನ್ನೆಲ್ಲ ಅವ್ರು ಮಾಡ್ತಿರ್ತಾರೆ. ಅವರು ಅದಕ್ಕೆ ಶಾಸ್ತ್ರಗಳ ಸಮ್ಮತಿ ಇದೆ ಅಂಥೇಳಿ ಅದನ್ನು ನೋಡೋದಿಲ್ಲ. ಸೊ ಇದು ಎರಡನೇ ಥರದ ಕೆಲಸ ಮಾಡೋದು. ಒಂದು ಏನು ನಿಯೋಜಿತವಾಗಿರುವಂಥ ಏನು ಶಾಸ್ತ್ರದಲ್ಲಿ ಹೇಳಿದೆ ಆ ಕೆಲಸಗಳನ್ನು ಮಾಡೋದು. ಇನ್ನೊಂದು ಮನಸ್ಸಿಗೆ ಬಂದಂತೆ ಕೆಲಸ ಮಾಡೋದು. ಮೂರನೇದು ಕರ್ಮ ಮಾಡದೇ ಇರುವುದು. ಸೊ ಇಲ್ಲಿ 3 ವಿಚಾರಗಳನ್ನು ಹೇಳಲಾಗಿದೆ. ಮನುಷ್ಯನು ಪಡೆದುಕೊಂಡ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ವಿಧಿಸಿದ ಕಾರ್ಯಗಳು ನಿಯೋಜಿತ ಕರ್ತವ್ಯಗಳು. ಸೊ ನಾವೆಲ್ಲ ಕೆಲವೊಂದು ಪ್ರಕೃತಿಯ ಗುಣಗಳನ್ನು ಪಡೆದುಕೊಂಡೇ ಬಂದಿದ್ದೇವೆ. ರಜೋಗುಣ, ತಮೋಗುಣ, ಸತ್ವಗುಣ ಅಂತೇಳಿ. ಅದರ ಆಧಾರದ ಮೇಲೆ ಕೆಲವೊಂದು ಕಾರ್ಯಗಳನ್ನು ಶಾಸ್ತ್ರಗಳಲ್ಲಿ ಹೇಳಿರ್ತಾರೆ. ಅದು ಭಗವದ್ಗೀತೆಯಲ್ಲಿ ಕೂಡ ನಾವು ನೋಡ್ತೇವೆ. ಯಾವ ಗುಣದ ಪ್ರಕಾರ ಯಾವ ಪ್ರಕಾರದ ಕಾರ್ಯಗಳನ್ನು ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂಥೇಳಿ. ಸೊ ಅದನ್ನು ನಿಯೋಜಿತ ಕರ್ತವ್ಯಗಳು ಅಂತೇಳಿ ಹೇಳ್ತಾರೆ. ಮನಸ್ವಿ ನಡತೆಯ ಕೆಲಸವೆಂದರೆ ಪ್ರಮಾಣಾಧಿಕಾರದ ಒಪ್ಪಿಗೆ ಇಲ್ಲದ ಕೆಲಸ. ಸೊ ಯಾವುದು ಶಾಸ್ತ್ರಗಳಲ್ಲಿ ಒಪ್ಪಿಗೆ ಕೊಟ್ಟಿಲ್ಲವೋ ಅಂಥ ಕೆಲಸವನ್ನು ಮಾಡೋದಕ್ಕೆ ಅದು ನಾವು ಸ್ವಇಚ್ಛೆಯಿಂದ ನಮ್ಮ ಮನಸ್ಸಿಗೆ ಬಂದಂತೆ ಮಾಡುವಂಥ ಕೆಲಸಗಳು. ಕರ್ಮ ಮಾಡದಿರುವುದೆಂದರೆ ನಿಯೋಜಿತ ಕರ್ತವ್ಯಗಳನ್ನು ಮಾಡದಿರುವುದು. ಅರ್ಜುನನು ಕರ್ಮವನ್ನು ಬಿಟ್ಟು ಬಿಡಬಾರದು, ಆದರೆ ತನ್ನ ನಿಯೋಜಿತ ಕರ್ತವ್ಯವನ್ನು ಫಲದ ಆಸೆ ಇಲ್ಲದೆ ಮಾಡಬೇಕೆಂದು ಭಗವಂತನು ಬೋಧಿಸಿದನು. ಸೊ ಇಲ್ಲಿ ಕೃಷ್ಣ ಏನು ಬೋಧನೆ ಮಾಡ್ತಾ ಇರೋದು, ಅರ್ಜುನನು ತನ್ನ ಕರ್ಮವನ್ನು ಬಿಡಬಾರದು. ಯಾಕಂದರೆ ಅರ್ಜುನ ಏನು ಹೇಳ್ತಾ ಇದ್ದ, ನಾನು ಯುದ್ಧ ಮಾಡಲ್ಲ, ನಾನು ಯುದ್ಧ ಭೂಮಿಯನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾ ಇದ್ದ. ಅಂದರೆ ಆ್ಯಕ್ಚುಲಿ ಅವನು ಏನು ಹೇಳ್ತಾ ಇದ್ದ, ನಾನು ನನ್ನ ಏನು ಕರ್ತವ್ಯ ಇದೆ ಅದನ್ನು ಮಾಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಆ ತರಹ ಮಾಡದೆ ಅವನು ತನ್ನ ನಿಯೋಜಿತ ಕರ್ತವ್ಯವನ್ನು ಫಲದ ಆಸೆ ಇಲ್ಲದೆ ಮಾಡಬೇಕು. ಆ ಫಲ ನನಗೆ, ಅದನ್ನು ನಾನು ಅನುಭವಿಸಬೇಕು, ಈ ಆಸೆ ಇಲ್ಲದೆ ತನ್ನ ಏನು ಕರ್ತವ್ಯ ಇದೆ ಆ ಕರ್ತವ್ಯವನ್ನು ಮಾಡಬೇಕು ಅಂತೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇರೋದು. ತನ್ನ ಕರ್ಮದ ಫಲಕ್ಕಾಗಿ ಆಸೆ ಪಡುವವನು ತನ್ನ ಕರ್ಮದ ಕಾರಣನೂ ಆಗುತ್ತಾನೆ. ಆದುದರಿಂದ ಅಂತಹ ಕರ್ಮದ ಫಲದಿಂದ ಸಂತೋಷ ಅಥವಾ ದುಃಖಕ್ಕೆ ಗುರಿಯಾಗುತ್ತಾನೆ. ಸೊ ನಾವು ಆಸೆ ಇಟ್ಕೊಂಡು ಇದು ಮಾಡಿದರೆ ಇದು ಸಿಗುತ್ತೆ, ಆ ಥರ ಆಸೆ ಇಟ್ಕೊಂಡು ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿದರೆ ಆವಾಗ ನಾವು ಆ ಕರ್ಮದ ಬಂಧನಕ್ಕೆ ಕೂಡ ಒಳಗಾಗ್ತೇವೆ. ಸೊ ಅದರ ಸುಖವಾಗಲಿ ಅಥವಾ ದುಃಖವಾಗಲಿ ಆ ಕರ್ಮದ ಏನು ಪರಿಣಾಮ ಇರುತ್ತೆ ಸೊ ಅದನ್ನು ನಾವು ಅನುಭವಿಸಬೇಕಾಗುತ್ತೆ. ಸೊ ಇದರಲ್ಲಿ ತಪ್ಪೇನು ಅಂತೇಳಿ ಯಾರಾದರೂ ಕೇಳ್ಬೋದು. ಈಗ ನಾನು ಕೆಲಸ ಮಾಡ್ತಾ ಇದ್ದೇನೆ, ಅದನ್ನು ನಾನು ಅನುಭವಿಸ್ತೇನೆ ಅಂತಂದರೆ ಅದರಲ್ಲಿ ಏನು ತಪ್ಪು ಅಂತೇಳಿ. ಈಗ ನಾವು ಮಾಡ್ತಾ ಇರೋ ಎಲ್ಲ ಕರ್ಮಗಳು ಅದ್ರ ಫಲ ಏನಿದೆ ಕೆಲವೊಂದು ಇಮಿಡಿಯೇಟಾಗಿ ಸಿಗ್ಬೋದು, ಕೆಲವೊಂದು ತುಂಬ ಕಾಲ ಆದಮೇಲೆ ಸಿಗ್ಬೋದು. ಸೊ ಕೆಲವೊಂದು ಕರ್ಮದ ಫಲವನ್ನು ನಾವು ಬೇಕಾದರೆ ಇನ್ನೊಂದು ಜನ್ಮ ಕೂಡ ತೆಗೆದುಕೊಳ್ಳಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಯಾವುದೋ ಒಂದು ನಾವೀಗ ಕರ್ಮ ಮಾಡಿದ್ದೇವೆ, ಅದನ್ನು ಕರ್ಮ ಬೀಜ ಅಂತೇಳಿ ಹೇಳ್ತಾರೆ. ಸೊ ಆ ಬೀಜ ನಾವು ಈ ಕೆಲಸ ಮಾಡಿದಾಗ ಅದನ್ನು ಬೀಜವನ್ನು ಬಿತ್ತಿರ್ತೇವೆ. ಸೊ ಆಮೇಲೆ ಅದು ಮೊಳಕೆ ಹೊಡೆದು ಆಮೇಲೆ ಅದು ಮರವಾಗಿ ಆಮೇಲೆ ಫೈನಲ್ ಆಗಿ ಹಣ್ಣು ಬರುತ್ತೆ. ಸೊ ಕೆಲವೊಂದು ಸಲ ಅದು 1 ವರ್ಷದಲ್ಲಿ ಬರ್ಬೋದು, 10 ವರ್ಷದಲ್ಲಿ ಬರ್ಬೋದು, 100 ವರ್ಷ 200 ವರ್ಷ ಆದಮೇಲೂ ಈಗ ಮಾಡಿರುವಂಥ ಕರ್ಮದ ಫಲ ನಮಗೆ ಆವಾಗ ಸಿಗ್ಬೋದು. ಸೊ ನಾವು ಫಲದ ಆಸೆಯಿಂದ ಕೆಲಸ ಮಾಡಿದ್ರೆ ಆವಾಗ 200 ವರ್ಷ ಆದಮೇಲೆ ಅದು ಫಲ ಸಿಗಬೇಕಾಗಿದೆ. ಸೊ ನಾನು ನೋಡಿದ್ರೆ ಈಗ 100 ವರ್ಷದೊಳಗಡೆ ಸತ್ತು ಹೋಗ್ತೇನೆ. ಸೊ ಆವಾಗ ಆ ಫಲವನ್ನು ಅನುಭವಿಸಲಿಕ್ಕೆ ನಾನು ಆಸೆ ಇಟ್ಕೊಂಡಿಟ್ಟಿದ್ರೆ ಆ ಕರ್ಮದ ಫಲ ನನಗೆ ಬೇಕಂತೇಳಿ ಈಗ ಏನೋ ಮಾಡಿದ್ದೇನೆ, ಆದರೆ ಈಗ ಫಲ ಸಿಗಲಿಲ್ಲ, ಅದು 100 ವರ್ಷ 200 ವರ್ಷ ಆದಮೇಲೆ ಸಿಗುತ್ತೆ. ಸೊ ಆವಾಗ ನಾನು ಆ ಫಲವನ್ನು ಅನುಭವಿಸಲಿಕ್ಕೆ ಇನ್ನೊಂದು ಜನ್ಮ ತಗೋಬೇಕು, ಮತ್ತೊಂದು ಭೌತಿಕ ಶರೀರವನ್ನು ಪಡೆದುಕೋಬೇಕು. ಸೊ ಹಾಗಾಗಿ ನಾವು ಈ ಫಲದ ಆಸೆಗಾಗಿ ನಾವು ಕರ್ಮ ಮಾಡ್ತಾ ಹೋದರೆ ನಾವು ಈ ಕರ್ಮ ಬಂಧನದಲ್ಲಿ ಸಿಕ್ಕಾಕಿಕೊಂಡು ಮತ್ತೆ ಮತ್ತೆ ಆ ಆಸೆಗಳನ್ನು ಪೂರೈಸಲಿಕ್ಕೆ ಬೇರೆ ಬೇರೆ ಜನ್ಮವನ್ನು ನಾವು ಒಂದು ಭೌತಿಕ ಶರೀರವನ್ನು ಪಡೆದುಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಆ ಕರ್ಮವನ್ನು ಆ ಫಲದ ಆಸೆ ಇಲ್ಲದೆ ಕರ್ತವ್ಯದಂತೆ ಅದನ್ನು ಮಾಡಬೇಕು. ಆವಾಗ ನಾವು ಆ ಕರ್ಮ ಬಂಧನದಿಂದ ಮುಕ್ತರಾಗ್ತೇವೆ. ನಿಯೋಜಿತ ಕರ್ತವ್ಯಗಳನ್ನು 3 ವರ್ಗಗಳಾಗಿ ಮಾಡಬಹುದು: ದೈನಂದಿನ ಕೆಲಸ, ತುರ್ತು ಕೆಲಸ ಮತ್ತು ಬಯಸಿದ ಚಟುವಟಿಕೆಗಳು. ಶಾಸ್ತ್ರಗಳ ಆದೇಶಕ್ಕನುಗುಣವಾಗಿ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ಮಾಡಿದ
ದೈನಂದಿನ ಕೆಲಸವು ಸತ್ವಗುಣದಿಂದ ಮಾಡಿದ ಕರ್ಮವಾಗುತ್ತದೆ. ಸೊ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅದನ್ನು ಕರ್ತವ್ಯದ ಹಾಗೆ ಮತ್ತು ಫಲ ಅಪೇಕ್ಷೆ ಇಲ್ಲದೆ ಮಾಡುವಂಥ ಏನು ದೈನಂದಿನ ಕೆಲಸಗಳಿರುತ್ತವೆ ಅವು ಸತ್ವಗುಣದಿಂದ ಮಾಡಿದ ಕರ್ಮವಾಗುತ್ತದೆ. ಫಲವನ್ನು ಅಪೇಕ್ಷಿಸಿ ಮಾಡುವ ಕೆಲಸ ಬಂಧನಕ್ಕೆ ಕಾರಣವಾಗುತ್ತದೆ. ಆದುದರಿಂದ ಇಂತಹ ಕೆಲಸವು ಶುಭಕರವಲ್ಲ. ನಿಯೋಜಿತ ಕರ್ತವ್ಯಗಳ ಮಟ್ಟಿಗೆ ಪ್ರತಿಯೊಬ್ಬನಿಗೂ ಅಧಿಕಾರವುಂಟು, ಆದರೆ ಇದು ಫಲದ ಆಸೆ ಇಲ್ಲದ ಕರ್ಮವಾಗಬೇಕು. ಇಂತಹ ನಿರ್ಲಿಪ್ತ ನಿಯೋಜಿತ ಕರ್ತವ್ಯಗಳು ನಿಸ್ಸಂಶಯವಾಗಿ ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತವೆ. ಸೊ ಈ ಫಲದ ಆಸೆ ಇಲ್ಲದೆ ಮಾಡುವಂಥ ನಮ್ಮ ಏನು ನಿತ್ಯ ಕರ್ತವ್ಯಗಳಿದೆ, ನಾವು ಅದನ್ನು ಮಾಡ್ತಾ ಇದ್ದರೆ ಅದೇ ಕೆಲಸಗಳು ನಮ್ಮನ್ನು ಮುಕ್ತಿಯ ಮಾರ್ಗಕ್ಕೆ ಕರೆದೊಯ್ಯುತ್ತವೆ. ಆ ಕೆಲಸಗಳನ್ನು ನಾವು ಫಲದ ಆಸೆ ಇಲ್ಲದೆ ಮಾಡಿದ್ರೆ, ಅದೇ ನಾವು ಫಲದ ಆಸೆ ಇಟ್ಕೊಂಡು ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದರೆ ಅದು ಮತ್ತೆ ನಮ್ಮ ಬಂಧನಕ್ಕೆ ಕಾರಣವಾಗುತ್ತೆ. ಸೊ ಕೆಲಸ ಮಾಡೋದು ನಿಲ್ಲೋದಿಲ್ಲ, ನಮ್ಮದೇನು ಕರ್ತವ್ಯಗಳಿದೆ ಅದು ನಿಲ್ಲೋದಿಲ್ಲ. ಆದರೆ ಅದೇ ಏನು ಚೇಂಜ್ ಆಗುತ್ತೆ, ನಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ, ನಮ್ಮದು ಕಾನ್ಷಿಯಸ್ನೆಸ್, ನಮ್ಮ ಮೆಂಟ್ಯಾಲಿಟಿ ಚೇಂಜ್ ಆಗುತ್ತೆ. ನಾವು ಆ ಫಲದ ಆಸೆ ಇಲ್ಲದೆ ಅದೇ ಕರ್ತವ್ಯಗಳನ್ನು ನಾವು ಮಾಡ್ತಾ ಇದ್ದರೆ ಅವು ನಮ್ಮ ಮುಕ್ತಿಗೆ ಕಾರಣವಾಗುತ್ತೆ. ನಾವು ಫಲದ ಆಸೆ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದರೆ ಅದು ನಮ್ಮ ಬಂಧನಕ್ಕೆ ಕಾರಣವಾಗುತ್ತೆ. ಆದುದರಿಂದ ಫಲದ ಅಪೇಕ್ಷೆ ಇಲ್ಲದೆ ಅರ್ಜುನನು ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಮಾಡಬೇಕೆಂದು ಭಗವಂತನು ಉಪದೇಶ ಮಾಡಿದನು. ಅವನು ಯುದ್ಧ ಮಾಡದಿರುವುದೇ ವ್ಯಾಮೋಹದ ಇನ್ನೊಂದು ಮುಖ. ಸೊ ನಾನು ಯುದ್ಧ ಮಾಡುವುದಿಲ್ಲ ಅಂತೇಳಿ ಹೇಳ್ತಾ ಇರೋದು ಕೂಡ ಅದು ಒಂದು ಮಾಯೆಯ ಪ್ರಭಾವನೆ ಅರ್ಜುನನಿಗೆ. ಯಾಕಂದರೆ ತನ್ನ ಬಂಧು ಬಳಗದವರನ್ನು ಕೊಲ್ಲಬೇಕು, ಈ ಥರ ಅವನು ಮಾಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ. ಸೊ ನಾನು ನನ್ನ ಕೆಲಸ ಮಾಡುವುದಿಲ್ಲ ಅಂತೇಳಿ ಹೇಳೋದು ಕೂಡ ಅದು ಕೂಡ ಒಂದು ವ್ಯಾಮೋಹ. ಇಂತಹ ಮೋಹದಿಂದ ಮುಕ್ತಿಯು ಲಭ್ಯವಾಗುವುದಿಲ್ಲ. ಈ ಥರ ಮೋಹ ಇದ್ದರೆ ಅದರಿಂದ ವ್ಯಕ್ತಿ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಧನಾತ್ಮಕವಾಗಲಿ ಋಣಾತ್ಮಕವಾಗಲಿ ಯಾವುದೇ ಬಗೆಯ ಮೋಹವು ಬಂಧನಕ್ಕೆ ಕಾರಣ. ಸೊ ಮೋಹ ಅದು ಧನಾತ್ಮಕವಾಗಿರಲಿ ಅಥವಾ ಋಣಾತ್ಮಕವಾಗಿರಲಿ, ಯಾವುದೇ ಬಗೆಯ ಮೋಹವು ಕೂಡ ಅದು ಬಂಧನಕ್ಕೆ ಕಾರಣವಾಗುತ್ತೆ. ಕರ್ಮ ಮಾಡದಿರುವುದು ಪಾಪಕರ. ಆದುದರಿಂದ ಅರ್ಜುನನ ಮುಂದಿರುವ ಮುಕ್ತಿಯ ಒಂದೇ ಶುಭಕರ ಮಾರ್ಗವೆಂದರೆ ತನ್ನ ಕರ್ತವ್ಯವೆಂದು ಯುದ್ಧ ಮಾಡುವುದು. ಸೊ ಮೋಹದಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿದರೆ ನಾವು ಅದರ ಫಲವನ್ನು ಅನುಭವಿಸಲಿಕ್ಕೆ ಮತ್ತೆ ಜನ್ಮ ತೆಗೆದುಕೊಳ್ಳಬೇಕು. ಆವಾಗ ನಾವು ಆ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕ್ಕೊಳ್ತೇವೆ. ನಮ್ಮ ಕರ್ತವ್ಯಗಳನ್ನು ಮಾಡದೇ ಇದ್ದರೆ ಅದು ಕೂಡ ಪಾಪಕರ. ಸೊ ಹೀಗಿರುವಾಗ ಒಂದೇ ಒಂದು ಮಾರ್ಗ ಯಾವುದು ನಮಗೆ ಮುಕ್ತಿಗೆ ಕರೆದುಕೊಂಡು ಹೋಗುತ್ತೆ ಅಂತಂದರೆ ಕರ್ತವ್ಯ ಬಂದು ನಮ್ಮ ಕಾರ್ಯಗಳನ್ನು ಮಾಡ್ತಾ ಇರೋದು. ಶಾಸ್ತ್ರಗಳಲ್ಲಿ ಕೊಟ್ಟಿರುವಂಥ ಏನು ಕೆಲಸಗಳಿದೆ ಅದನ್ನೆಲ್ಲ ಅದು ನಮ್ಮ ಕರ್ತವ್ಯ ಎಂದು ಫಲಾಪೇಕ್ಷೆ ಇಲ್ಲದೆ ಮಾಡೋದು, ಅದು ಒಂದು ಮುಕ್ತಿಗೆ ಮಾರ್ಗವಾಗಿರುತ್ತೆ ಮತ್ತು ಅದು ಎಲ್ಲ ಪ್ರಕಾರದ ಶುಭವನ್ನು ನಮಗೆ ತಂದುಕೊಡುತ್ತೆ. ಸೊ ಅದನ್ನೇ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ತನ್ನ ಕರ್ತವ್ಯವೆಂದು ತಿಳಿದು ನೀನು ಯುದ್ಧವನ್ನು ಮಾಡಬೇಕು. ಸೊ ಇಲ್ಲಿ ಕೃಷ್ಣ ಹೇಳಿರೋದು ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಸೊ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ ಅಂತೇಳಿ ಕೃಷ್ಣ ಅರ್ಜುನನಿಗೆ ಹೇಳಿರೋದು. ಆದರೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದು ಫಲ ಬಂದೇ ಬರುತ್ತೆ. ಸೊ ನಮಗೆ ಅಧಿಕಾರ ಇಲ್ಲ ಅಂತಂದರೆ ಮತ್ತೆ ಆ ಫಲವನ್ನು ಯಾರಿಗೆ ಅರ್ಪಣೆ ಮಾಡಬೇಕು? ಅದು ಮುಂದೆ ಬರುವಂಥ ನಾವು ಅಧ್ಯಾಯಗಳಲ್ಲಿ ನೋಡ್ತೇವೆ. ಪ್ರತಿಯೊಂದು ನಾವು ಏನು ಕೆಲಸಗಳನ್ನು ಮಾಡ್ತೇವೆ ಅದರ ಕರ್ಮವನ್ನು ಅದರ ಫಲವನ್ನು ನಾವು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಯಾಕಂದರೆ ಫಲ ಆಲ್ರೆಡಿ ಬಂದುಬಿಡುತ್ತೆ. ಸೊ ಅದನ್ನು ನಾವು ಅದಕ್ಕೆ ಅಧಿಕಾರ ಇಲ್ಲ ಅಂತಂತಂದರೆ ಯಾರು ಅದನ್ನು ಮತ್ತೆ ಅನುಭವಿಸ್ತಾರೆ? ಸೊ ಆ ಕರ್ಮ ಫಲವನ್ನು ಕೃಷ್ಣನಿಗೆ ನಾವು ಅರ್ಪಣೆಯನ್ನು ಮಾಡಬೇಕು. ಆವಾಗ ನಾವು ಮುಕ್ತಿಯ ಮಾರ್ಗದಲ್ಲಿ ಮುಂದೆ ಹೋಗ್ತೇವೆ. ನಾವು ಮಾಡುವಂಥ ಪ್ರತಿಯೊಂದು ಕರ್ಮದ ಏನು ಫಲ ಇದೆ, ಈಗ ಗೃಹಸ್ಥರಾಗಿದ್ದಾಗ ಗೃಹಸ್ಥ ಜೀವನದಲ್ಲಿ ನಮಗೆ ನಾವು ಮಾಡಿರುವಂಥ ಏನು ಕರ್ಮದ ಫಲಗಳು ಬರ್ತಾ ಇರುತ್ತೆ ಅದನ್ನು ಸಂಪೂರ್ಣವಾಗಿ ನಾವು ಕೃಷ್ಣನಿಗೆ ಅರ್ಪಣೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಜೀವನವನ್ನು ಕೂಡ ನಾವು ನಡೆಸಬೇಕು. ಆವಾಗ ನಮ್ಮ ಕರ್ಮಫಲದ ಒಂದು ಭಾಗವನ್ನಾದರೂ ನಾವು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದರೆ ಅದು ಕೂಡ ನಮಗೆ ಮುಕ್ತಿಯ ಕಾರಣವಾಗುತ್ತೆ. ಅದರಿಂದ ನಾವು ಮುಕ್ತಿಯ ದಾರಿಯಲ್ಲಿ ಮುಂದೆ ಹೋಗ್ತೇವೆ. ಮುಂದಿನ ಶ್ಲೋಕ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಸೊ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇರೋದು ಹೇಗೆ ಯುದ್ಧ ಮಾಡಬೇಕು ಅಂತಂತಂದರೆ ಯೋಗಸ್ಥ ಅಂದರೆ
ಸಮಚಿತ್ತತೆಯಲ್ಲಿದ್ದು. ಸೊ ಯೋಗದ ಇನ್ನೊಂದು ಲಕ್ಷಣ ಅಂತಂತಂದರೆ, ಒಬ್ಬ ಯೋಗಿ ಅಂತಂತಂದರೆ ಅವನ ಮನಸ್ಸು ಸಮಚಿತ್ತವಾಗಿರುತ್ತೆ. ಸಮಚಿತ್ತ ಅಂತಂತಂದರೆ ಸಿದ್ಧಿ ಅಸಿದ್ಧಿ ಅಥವಾ ಜಯ ಅಥವಾ ಅಪಜಯ, ಸುಖ ಮತ್ತು ದುಃಖ ಇದೆಲ್ಲ ಅಪೋಸಿಟ್. ಸಿದ್ಧಿ ಮತ್ತು ಅಸಿದ್ಧಿ ಅಪೋಸಿಟ್, ಜಯ ಮತ್ತು ಅಪಜಯ ಒಂದಕ್ಕೊಂದು ವಿರುದ್ಧ, ಸುಖ ಮತ್ತು ದುಃಖ ಇದು ಒಂದಕ್ಕೆ ಒಂದು ವಿರುದ್ಧ, ಶೀತ ಮತ್ತು ಉಷ್ಣ ಇದು ಒಂದಕ್ಕೊಂದು ವಿರುದ್ಧವಾಗಿದೆ. ಆದರೆ ಒಬ್ಬ ಯೋಗಿಯಾಗಿರುವವನು ಈ ವಿರುದ್ಧವಾಗಿರುವಂಥ ಪರಿಸ್ಥಿತಿಯಲ್ಲೂ ಕೂಡ ಸಮಚಿತ್ತನಾಗಿರುತ್ತಾನೆ. ಸೊ ಅದನ್ನು ಇಲ್ಲಿ ಯೋಗಸ್ಥ ಅಂತೇಳಿ ಹೇಳಿದ್ದಾರೆ. ಯೋಗಸ್ಥ ಕುರು ಕರ್ಮಾಣಿ. ಸೊ ಯೋಗಸ್ಥನಾಗಿ ಅಂದರೆ ಸಮಚಿತ್ತದಲ್ಲಿ ಇದ್ದುಕೊಂಡು ತನ್ನ ಕರ್ಮಗಳನ್ನು ಮಾಡಬೇಕು. ಸಂಗಮ್ ತ್ಯಕ್ತ್ವಾ ಧನಂಜಯ. ಯಾವುದೇ ಆ ಫಲದ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ನಾವು ಸಮಚಿತ್ತರಾಗಿ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಸಿದ್ಧ್ಯ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಸಿದ್ಧಿ ಮತ್ತು ಅಸಿದ್ಧಿ ಎರಡರಲ್ಲಿಯೂ ಸಮನಾಗಿ, ಸಿದ್ಧ್ಯ ಸಮೋಭೂತ್ವ, ಈ ಏನು ಸಮತ್ವ ಇದೆ, ಈ ಸಮಚಿತ್ತತೆ ಏನಿದೆ, ನಮ್ಮ ಮನಸ್ಸು ಯಾವಾಗ ಈ ಸಮಚಿತ್ತತೆಯನ್ನು ಹೊಂದುತ್ತೆ, ಸೊ ಅದನ್ನು ಯೋಗ ಅಂತೇಳಿ ಹೇಳ್ತಾರೆ. ಯೋಗ ಅಂದರೆ ಕೇವಲ ನಾವು ಬಾಡಿಲಿ ಎಕ್ಸಸೈಸ್ ಮಾಡೋದಲ್ಲ, ವ್ಯಾಯಾಮ ಮಾಡೋದನ್ನಷ್ಟೇ ಯೋಗ ಅಂತ ಹೇಳಲ್ಲ. ನಿಜವಾದ ಯೋಗ ಅಂತಂತಂದರೆ ಯಾವಾಗ ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ, ಸುಖ ದುಃಖಗಳು ಎರಡರಲ್ಲಿಯೂ ಸ್ಥಿರವಾಗಿರುತ್ತೆ, ಅದನ್ನು ನಿಜವಾದ ಯೋಗ ಅಂತೇಳಿ ಹೇಳ್ತಾರೆ. ಏನು ಆಸನಗಳನ್ನೆಲ್ಲ ಹೇಳ್ತಾರೆ ಯೋಗದಲ್ಲಿ, ಅದು ಯೋಗದ ಅದರಲ್ಲೂ ಅಷ್ಟಾಂಗ ಯೋಗ ಅಂತೇಳಿ ಅದು ಒಂದು, ಅದು ಬಿಟ್ಟರೆ ಕರ್ಮಯೋಗ ಮತ್ತು ಭಕ್ತಿ ಯೋಗ, ಆಮೇಲೆ ಜ್ಞಾನ ಯೋಗ. ಸೊ ಮೇಜರಾಗಿ ಪ್ರಮುಖವಾಗಿ ಇದು 3 ಪ್ರಕಾರದ ಯೋಗಗಳಿದೆ: ಭಕ್ತಿ ಯೋಗ, ಧ್ಯಾನ ಯೋಗ ಮತ್ತು ಜ್ಞಾನ ಯೋಗ. ಆಮೇಲೆ ಭಕ್ತಿಯನ್ನು ಕರ್ಮಯೋಗ ಅಂಥೇಳಿ ಕೂಡ ನಾವು ನೋಡ್ಬೋದು. ಯಾಕಂದರೆ ಭಕ್ತಿಯಲ್ಲಿ ಭಕ್ತರು ಏನಿರ್ತಾರೆ ಎಲ್ಲ ಪ್ರಕಾರದ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅದನ್ನೆಲ್ಲ ಅವರು ಭಗವಂತನಿಗೆ ಅರ್ಪಣೆ ಮಾಡ್ತಿರ್ತಾರೆ. ಸೊ ಆವಾಗ ಅವರು ನಿಜವಾದ ಭಕ್ತಿ ಯೋಗಿಗಳು ಅಥವಾ ಕರ್ಮಯೋಗಿಗಳಾಗ್ತಾರೆ. ಈ ಧ್ಯಾನ ಯೋಗಿಗಳು ಅಥವಾ ಜ್ಞಾನ ಯೋಗಿಗಳು ಅವರು ಈ ಸಮಾಜದಿಂದ ಹೊರಗಡೆ ಹೋಗ್ಬಿಟ್ಟಿರ್ತಾರೆ, ಸಂಸಾರದ ಮಧ್ಯದಲ್ಲಿ ಇರಲ್ಲ ಅವರು. ಧ್ಯಾನ ಯೋಗಿಗಳಂತಾರೆ ಕಾಡಿಗೆ ಹೋಗಿ ಅವರು ಅಲ್ಲಿ ಈ ಯೋಗಾಸನಗಳನ್ನು ಮಾಡ್ತಾ ಅದರಿಂದ ತಮ್ಮ ಮನಸ್ಸನ್ನು ಹತೋಟಿಯಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅದರಲ್ಲಿ 8 ಸ್ಟೇಜಸ್ ಇರುತ್ತೆ: ಯಮ್, ನಿಯಮ, ಆಸನ್, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತೇಳಿ. ಸೊ 8 ಸ್ಟೇಜಸ್ಸಲ್ಲಿ 1 by 1 ಅವರು ಪ್ರೋಗ್ರೆಸ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದಿರೋದು ಯಮ ನಿಯಮಗಳನ್ನು ಪಾಲನೆ ಮಾಡೋದು, ಯಮ ನಿಯಮ ಅಂತೇಳಿ. ಅದಾದಮೇಲೆ ಆಸನ ಬರುತ್ತೆ, 3ನೇದು ಆಸನ. ಸೊ ಈಗಿನ ಕಾಲದಲ್ಲಿ ಯೋಗ ಅಂತ ಹೇಳಿದ್ರೆ ಏನಂತೇಳಿ ತಿಳ್ಕೊಂಡಿದ್ದಾರೆ, ಓನ್ಲಿ ಆಸನ ಏನು ಮಾಡ್ತೇವೆ ಅದೊಂದೇ ಯೋಗ ಅಂತೇಳಿ ತಿಳ್ಕೊಂಡಿದ್ದಾರೆ. ಆದರೆ ನಿಜವಾದ ಯೋಗ ಅಂತಂತಂದರೆ ಈ 8 ಅದು ಧ್ಯಾನ ಯೋಗ, ಅದು ಅಷ್ಟಾಂಗ ಯೋಗ ಅಂತ ಹೇಳಿದ್ರು. ಸೊ ಈ 8 ಏನು ಸ್ತರಗಳಲ್ಲಿ ಅದು ಮುಂದುವರಿತಾ ಹೋಗುತ್ತೆ. ಬಟ್ ಸಾಮಾನ್ಯ ಜನರು ಎಲ್ಲರೂ ಅದನ್ನು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸ್ಪೆಷಲಿ ಕಲಿಯುಗದಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಕೋಟಿಯಲ್ಲಿ ಒಬ್ಬರು ಇಬ್ಬರು ಏನಾದರೂ ಆ ಪ್ರಕಾರದ ಯೋಗವನ್ನು ಮಾಡಿ ಅದು ಒಂದು ಜೀವನದಲ್ಲೂ ಅವರಿಗೆ ಸಿದ್ಧಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನ್ಮಗಳನ್ನು ಮಾಡಿ ಆದಮೇಲೆ ಅವರು ಸಿದ್ಧಿಯನ್ನು ಪಡೆದು ಅವರು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೋದು. ಆದರೆ ಈ ಅದೇ ಥರ ಜ್ಞಾನ ಯೋಗಿಗಳು ಕೂಡ ಅವರು ಕೂಡ ಸಂಸಾರದಿಂದ ಅವರು ಡಿಸ್ಕನೆಕ್ಟ್ ಆಗಿ ಅವರು ಕೇವಲ ಶಾಸ್ತ್ರಾಧ್ಯಯನಗಳನ್ನು ಮಾಡ್ತಾ ಅದರಿಂದ ನಾನು ಹೇಗೆ ಈ ಶರೀರ ಅಲ್ಲ ಆತ್ಮ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಮತ್ತು ಪರಮಸತ್ಯ ಅಂದರೆ ಏನು ಅದನ್ನು ಕೂಡ ಅವರು ಶಾಸ್ತ್ರದಲ್ಲಿ ಓದಿ ಅದನ್ನು ತಿಳಿದುಕೊಳ್ಳಿಕ್ಕೆ ಜ್ಞಾನ ಮಾರ್ಗದಿಂದ ಅವರು ಜ್ಞಾನ ಯೋಗವನ್ನು ಮಾಡ್ತಿರ್ತಾರೆ. ಆದರೆ ಭಕ್ತಿ ಯೋಗಗಳು ಅಂಥೇಳಿ ಏನಿರ್ತಾರೆ, ಭಕ್ತಿ ಮಾಡೋರು ಅವರು ಕೂಡ ಭಕ್ತಿ ಯೋಗಿಗಳು. ಅವರು ಒಂದು ಸಾಮಾನ್ಯ ನೋಡಲಿಕ್ಕೆ ಅವರು ಸಾಮಾನ್ಯ ಜನರ ಥರನೇ ಕಾಣ್ತಾರೆ. ಎಲ್ಲರೂ ಹೇಗೆ ಕೆಲಸ ಮಾಡ್ತಿರ್ತಾರೆ ಅವರು ಕೆಲಸ ಮಾಡ್ತಾರೆ. ಆದರೆ ನಿಜವಾದ ಪ್ರಿನ್ಸಿಪಲ್ ಸಿದ್ಧಾಂತ ಭಗವದ್ಗೀತೆಯಲ್ಲಿ ಹೇಳಿರೋದು ಒಬ್ಬ ವ್ಯಕ್ತಿ ಕರ್ಮಯೋಗಿ ಅಥವಾ ಭಕ್ತಿ ಯೋಗಿ ಆಗಬೇಕಂತ ಹೇಳಿ. ಅಂದರೆ ತನ್ನ ಕೆಲಸಗಳನ್ನು ಮಾಡ್ತಾ ಆ ಕೆಲಸದ ಎಲ್ಲ ಫಲಗಳನ್ನು ಅವನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಅವನ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಹೆಚ್ಚು ಹೆಚ್ಚು ತೊಡಗಿಸ್ತಾ ಹೋಗಬೇಕು. ಅದು ಎಲ್ಲಿವರೆಗೆ ಬರಬೇಕಂತಂತಂದರೆ ಸತತವಾಗಿ ಅವನು ಕೃಷ್ಣನ ಸ್ಮರಣೆ ಮಾಡ್ತಾನೆ ಇರ್ತಾನೆ ತನ್ನ ಕೆಲಸ ಮಾಡ್ತಾ ಕೂಡ. ಈಗ ಭಗವದ್ಗೀತೆಯಲ್ಲೂ ಕೂಡ ಅರ್ಜುನಿಗೆ ಅದೇ ಉಪದೇಶ ಮಾಡಿದ್ದು ಅರ್ಜುನ, ತಸ್ಮಾತ್ ಸರ್ವೇಷು ಕಾಲೇಶು ಮಹಾಮನುಸ್ಮರ ಯುದ್ಧಚ. ಮುಂದೆ ಬರುವಂಥ ನಾವು ಅಧ್ಯಾಯಗಳಲ್ಲಿ ನೋಡ್ತೇವೆ. ಕೃಷ್ಣ ಅರ್ಜುನನಿಗೆ ನೀನು ಕಾಡಿಗೆ ಹೋಗಿ ಯೋಗ ಮಾಡು ಅಥವಾ ಈ ಪುಸ್ತಕಗಳನ್ನು ವೇದಗಳನ್ನು ಓದಿ ಜ್ಞಾನಯೋಗಿ ಆಗು ಅಂತೇಳಿ ಹೇಳಿಲ್ಲ. ಕೃಷ್ಣ ಅವನಿಗೆ ಭಕ್ತಿಯೋಗಿ ಆಗು ಅಂತೇಳಿ ಹೇಳ್ತಾನೆ. ನಿನ್ನ ಕೆಲಸಗಳನ್ನು ಮಾಡ್ತಾ ಅದನ್ನು ನನಗೆ ಅರ್ಪಣೆ ಮಾಡಿ ಅದನ್ನು ಭಕ್ತಿಪೂರ್ವಕ ನನ್ನ ಸೇವೆಯಾಗಿ ಮಾಡಿ ನೀನು
ನಿನ್ನ ಜೀವನವನ್ನು ನಡೆಸಬೇಕಂತೇಳಿ ಆ ಥರ ನಿನ್ನ ಮನಸ್ಥಿತಿಯನ್ನು ನೀನು ಬೆಳೆಸ್ಕೊಂಡ್ರೆ ಈ ಶರೀರವನ್ನು ತ್ಯಾಗ ಮಾಡುವ ಸಮಯದಲ್ಲಿ ಕೂಡ ನೀನು ನನ್ನ ಸ್ಮರಣೆಯನ್ನು ಮಾಡಿ ದೇಹವನ್ನು ತ್ಯಾಗ ಮಾಡಿದರೆ ಆವಾಗ ಇಮಿಡಿಯೇಟಾಗಿ ನೀನು ನನ್ನ ಲೋಕಕ್ಕೆ ಬರುತ್ತೀಯ. ಅಲ್ಲಿ ಬಂದ ಮೇಲೆ ಮತ್ತೆ ನೀನು ವಾಪಸ್ಸಿ ಜನ್ಮ ಮೃತ್ಯುವಿನ ಚಕ್ರದಲ್ಲಿ ಮತ್ತೆ ಸಿಕ್ಕಿ ಹಾಕಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಅಲ್ಟಿಮೇಟ್ಲಿ ಇದು ಏನು ಎಲ್ಲ ಉದ್ದೇಶ ಏನಿದೆ ಮನುಷ್ಯ ಜನ್ಮ ಪಡೆದುಕೊಂಡಿರೋದು ಮತ್ತು ಎಲ್ಲ ಶಾಸ್ತ್ರಗಳನ್ನು ಓದಿದರೆ, ಭಗವದ್ಗೀತೆಯನ್ನು ಓದಿದರೆ, ಈ ಜನ್ಮ ಮೃತ್ಯುವಿನ ಚಕ್ರದಿಂದ ಹೊರಗಡೆ ಬಂದುಬಿಟ್ಟು ಭಗವಂತನ ಧಾಮಕ್ಕೆ ಹೋಗುವುದು. ಸೊ ಅಲ್ಲಿ ಹೋಗಲಿಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಒಬ್ಬ ಯೋಗಿಯ ರೀತಿ ತನ್ನ ಕರ್ಮಗಳನ್ನು ಮಾಡಬೇಕಂತೇಳಿ. ಯೋಗಸ್ಥ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಧನಂಜಯ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಈ ಸಮತ್ವವನ್ನೇ ಯೋಗ ಅಂತೇಳಿ ಹೇಳ್ತಾರೆ. ಭಾವಾರ್ಥ: ಅರ್ಜುನನು ಯೋಗದಲ್ಲಿದ್ದು ಕರ್ಮವನ್ನು ಮಾಡಬೇಕೆಂದು ಕೃಷ್ಣನು ಹೇಳುತ್ತಾನೆ. ಯೋಗ ಎಂದರೇನು? ಯೋಗ ಎಂದರೆ ಸದಾ ಚಂಚಲವಾಗುವ ಇಂದ್ರಿಯಗಳನ್ನು ನಿಗ್ರಹಿಸಿ ಪರಾತ್ಪರದಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದು. ಸೊ ಯೋಗ ಅಂತಂತಂದರೆ ನಮ್ಮ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅವು ಯಾವಾಗಲೂ ಚಂಚಲವಾಗಿರುತ್ತವೆ ಮತ್ತು ಅವೆಲ್ಲದರ ಮೇಲೆ ಮನಸ್ಸು ಅದು ಕೂಡ ಚಂಚಲವಾಗಿರುತ್ತೆ. ಸೊ ಈ ಚಂಚಲವಾಗಿರುವಂಥ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿ ಅದನ್ನು ಪರಾತ್ಪರದಲ್ಲಿ ಅಥವಾ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದು. ಸೊ ಅದನ್ನೇ ಯೋಗ ಅಂತೇಳಿ ಹೇಳ್ತಾರೆ. ಯೋಗ ಅಂದರೆ ಕೇವಲ ಕುತ್ಕೊಂಡು ವ್ಯಾಯಾಮ ಮಾಡೋದಲ್ಲ. ಪರಾತ್ಪರ ಎಂದರೆ ಯಾವುದು? ಭಗವಂತನೇ ಪರಾತ್ಪರ. ಅವನೇ ಯುದ್ಧ ಮಾಡುವಂತೆ ಅರ್ಜುನನಿಗೆ ಹೇಳುತ್ತಿರುವುದರಿಂದ ಯುದ್ಧದ ಫಲಕ್ಕೂ ಅರ್ಜುನನಿಗೂ ಸಂಬಂಧವಿಲ್ಲ. ಲಾಭ ಅಥವಾ ಜಯ ಕೃಷ್ಣನಿಗೆ ಸೇರಿದ್ದು. ಕೃಷ್ಣನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಕಾರ್ಯನಿರತನಾಗುವಂತೆ ಅರ್ಜುನನಿಗೆ ಉಪದೇಶಿಸಲಾಗುತ್ತಿದೆ. ಕೃಷ್ಣನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು ನಿಜವಾದ ಯೋಗ. ಸೊ ನಿಜವಾದ ಯೋಗ ಅಂತಂತಂದರೆ ನಾವು ಕೃಷ್ಣನ ಆದೇಶದ ಪ್ರಕಾರ ನಮ್ಮ ಕೆಲಸಗಳನ್ನು ಮಾಡಿದರೆ ಆವಾಗ ನಾವು ಭಗವಂತನ ಸದಾ ಸಂಪರ್ಕದಲ್ಲಿದ್ದೇವೆ. ಅವನ ನಿರ್ದೇಶಗಳನ್ನು ಪಾಲನೆ ಮಾಡುವ ಮುಖಾಂತರ ಯಾವಾಗಲೂ ನಾವು ಕೃಷ್ಣನ ಸಂಪರ್ಕದಲ್ಲಿ ಇರ್ತೇವೆ. ಆಮೇಲೆ ಇಲ್ಲಿ ಕೃಷ್ಣನೇ ಯುದ್ಧ ಮಾಡಲಿಕ್ಕೆ ಹೇಳ್ತಾ ಇರೋದ್ರಿಂದ ಅದು ಜಯವಾಗಲಿ ಅಥವಾ ಅಪಜಯವಾಗಲಿ, ಲಾಭವಾಗಲಿ ನಷ್ಟವಾಗಲಿ ಅದೆಲ್ಲ ಕೃಷ್ಣನಿಗೆ ಸೇರಿದ್ದು. ಅರ್ಜುನನಿಗೆ ಇದೆಲ್ಲರ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಇದು ಕೃಷ್ಣ ಪ್ರಜ್ಞೆ ಎಂದು ಕರೆಯುವ ಪ್ರಕ್ರಿಯೆಯಲ್ಲಿ ಅಭ್ಯಾಸವಾಗುತ್ತದೆ. ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ತಾನು ಒಡೆ ಎನ್ನುವ ಭಾವನೆಯನ್ನು ಬಿಡಬಹುದು. ಮನುಷ್ಯ ಕೃಷ್ಣನ ಸೇವಕನಾಗಬೇಕು ಅಥವಾ ಕೃಷ್ಣನ ಸೇವಕನಾಗಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಲು ಇದು ಸರಿಯಾದ ಮಾರ್ಗ. ಕೃಷ್ಣ ಪ್ರಜ್ಞೆಯೊಂದೇ ಮನುಷ್ಯನು ಯೋಗ ಸ್ಥಿತಿಯಲ್ಲಿ ಕರ್ಮ ಮಾಡಲು ನೆರವಾಗಬಲ್ಲದು. ಸೊ ಈ ಕೃಷ್ಣ ಪ್ರಜ್ಞೆ ಅಂತಂತಂದರೆ ನಾನು ಒಡೆಯ ಎನ್ನುವ ಏನು ಮನಸ್ಥಿತಿ ಇದೆ, ಎನ್ನುವ ಭಾವನೆ ಏನಿದೆ ಅದನ್ನು ಬಿಡಬೇಕು. ಅದನ್ನು ಕೃಷ್ಣ ಪ್ರಜ್ಞೆ ಅಂತೇಳಿ ಹೇಳ್ತಾರೆ. ಈ ಭೌತಿಕ ಸಂಸಾರದಲ್ಲಿ ಇರುವಂಥ ಎಲ್ಲ ಜೀವಿಗಳು, ಮನುಷ್ಯರಾಗಿರಲಿ, ಬೇರೆ ಶರೀರದಲ್ಲಿರುವಂಥ ಜೀವಿಗಳಾಗಿರಲಿ, ಎಲ್ಲರಲ್ಲಿ ಒಂದು ಸಮಾನವಾಗಿ ನೋಡುವಂತಹ ಪರಿಸ್ಥಿತಿ ಏನಂತಂತಂದರೆ ಎಲ್ಲ ಜೀವಿಗಳು ನಾನೇ ಒಡೆಯ ಎನ್ನುವ ಭಾವನೆಯನ್ನು ಹೊಂದಿರುತ್ತವೆ. ಈ ಭೌತಿಕ ಸಂಸಾರದಲ್ಲಿರುವಂಥ ಎಲ್ಲ ಬದ್ಧ ಆತ್ಮರಲ್ಲಿ ಇದು ತುಂಬ ಪ್ರಾಮಿನೆಂಟ್ ಆಗಿ ನಮಗೆ ಕಾಣುತ್ತೆ. ಎಲ್ಲರೂ ನಾನೇ ಒಡೆಯ ಅಲ್ಲ, ನಾನು ಹೇಳಿದಂಗೆ ಆಗಬೇಕು, ನಾನು ಏನು ಇಚ್ಛೆ ಪಡ್ತೇನೆ ಅದೇ ನೆರವೇರಬೇಕು, ಈ ಒಂದು ಭಾವನೆ ಇರುತ್ತೆ. ಇದನ್ನು ಲಾರ್ಡಿಂಗ್ ಮೆಂಟ್ಯಾಲಿಟಿ ಅಥವಾ ನಾನೇ ಒಡೆಯ, ಬೇರೆಯವರ ಮೇಲೆ ನಾನು ನನ್ನ ಒಡೆತನವನ್ನು ನಡೆಸಬೇಕು. ಸೊ ಇದು ಕೃಷ್ಣ ಪ್ರಜ್ಞೆ ಅಪೋಸಿಟ್. ಇದು ಕೃಷ್ಣ ಪ್ರಜ್ಞೆ ಅಂತಂತಂದರೆ ನಾನು ಕೃಷ್ಣನ ಸೇವಕ, ನಾನು ಕೃಷ್ಣನ ದಾಸ ಅಥವಾ ಕೃಷ್ಣನ ದಾಸನ ದಾಸ, ಕೃಷ್ಣನ ಸೇವಕನ ಸೇವಕ. ಇದು ಕೃಷ್ಣ ಪ್ರಜ್ಞೆ ಮತ್ತು ಇದು ನಮ್ಮ ನಿಜವಾದ ಸ್ಥಾನ. ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತ ಹೇಳ್ತಾರೆ. ನಮ್ಮ ಶಾಶ್ವತವಾದಂತಹ ಪರಿಸ್ಥಿತಿ ಏನಂತಂತಂದರೆ ನಾವು ಯಾವಾಗಲೂ ಭಗವಂತನ ಸೇವಕನಾಗಿಯೇ ಇದ್ದೇವೆ, ಭಗವಂತನ ದಾಸನಾಗಿಯೇ ಇದ್ವಿ. ಆದರೆ ಆರ್ಟಿಫಿಷಿಯಲ್ ಆಗಿ ನಾವು ಈಗ ನಾನೇ ಒಡೆಯ ಅಂತೇಳಿ ತಿಳಿದುಕೊಂಡು ಅದರ ಪ್ರಕಾರ ಜೀವನವನ್ನು ನಡೆಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಈ ಪ್ರಕೃತಿಯ ಮೇಲೆ ಒಡೆತನವನ್ನು ಸಾಧಿಸಬೇಕು, ಬೇರೆ ಜೀವಿಗಳ ಮೇಲೆ ಒಡೆತನವನ್ನು ಸಾಧಿಸಬೇಕು. ಈ ಭಾವನೆಯಿಂದ ಬದ್ಧಾತ್ಮರು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಸೊ ಅದೇ ಅವರ ಬಂಧನಕ್ಕೆ ಕಾರಣ ಕೂಡ ಆಗಿರುತ್ತೆ. ಯಾಕಂದರೆ ಒಡೆಯನಾಗಬೇಕಂತಂದರೆ ಇಷ್ಟೆಲ್ಲ ಪುಣ್ಯಕರ್ಮಗಳನ್ನು ಮಾಡಿ ಒಂದು ಆ ಸ್ಥಾನಕ್ಕೆ ಬರ್ಬೋದು. ಆವಾಗ ಬೇರೆಗಳ ವ್ಯಕ್ತಿಗಳ ಮೇಲೆ ಒಡೆತನವನ್ನು ಸಾಧಿಸ್ಬೋದು. ಅದು ಕೂಡ ಪರ್ಮನೆಂಟ್ ಆಗಿರಲ್ಲ. ಆ ಪುಣ್ಯಕರ್ಮದ ಫಲ ಇರುವವರೆಗೆ ಆ ಸ್ಥಾನದಲ್ಲಿ ಇರ್ಬೋದು.
ಅದು ಮುಗಿತಾ ಹೋದಾಗೆ ಮತ್ತೆ ನಾವು ಕೆಳಗಿನ ಸ್ಥಾನಕ್ಕೆ ಹೋಗಬೇಕಾಗತ್ತೆ. ಮತ್ತೆ ಕರ್ಮ ಮಾಡಿ, ಮತ್ತೆ ಪುಣ್ಯ ಅರ್ಜನೆ ಮಾಡಿ, ಮತ್ತೆ ನಾನು ಒಂದು ಒಡೆಯನ ಸ್ಥಾನಕ್ಕೆ ಬರ್ಬೋದು. ಅಂದರೆ ಇದು ನಮ್ಮ ನ್ಯಾಚುರಲ್ ಪೊಸಿಷನ್ ಅಲ್ಲ, ಆರ್ಟಿಫಿಷಿಯಲ್ ಆಗಿ ನಾವು ಅದನ್ನು ಅಕ್ವೈರ್ ಮಾಡ್ತಾ ಹೋಗಬೇಕು. ನ್ಯಾಚುರಲ್ ಆಗಿ ಏನಂತಂತಂದರೆ, ನಾವು ಯಾವುದೇ ಒಂದು ಎಕ್ಸ್ಟ್ರಾ ಎಂಡೆವರ್ ಮಾಡಿದೆ, ಎಕ್ಸ್ಟ್ರಾ ಪ್ರಯತ್ನ ಮಾಡಿದೆ, ನಾನು ಸಾಮಾನ್ಯವಾಗಿ ಏನಿರ್ಬೋದು, ನಾನು ಕೃಷ್ಣನ ದಾಸ ಅಂತೇಳಿ ಇರ್ಬೋದು. ಆವಾಗ ನಾನು ಕೃಷ್ಣನ ಸೇವೆಯಲ್ಲಿ ತೊಡಗ್ತಾ ಇರ್ಬೋದು, ಅಥವಾ ಕೃಷ್ಣನ ಸೇವಕನ ಸೇವನಾಗಿರ್ಬೋದು. ಸೊ ಇದು ನಮ್ಮ ಮುಕ್ತಿಗೆ ಕಾರಣವಾಗುತ್ತೆ. ಈ ಭಾವನೆಯನ್ನು ಯಾವಾಗ ನಾವು ಬೆಳೆಸ್ಕೊಳ್ತೇವೆ, ಆವಾಗ ನಾವು ಒಬ್ಬ ನಿಜವಾದ ಯೋಗ ಸ್ಥಿತಿಯಲ್ಲಿ ಕರ್ಮ ಮಾಡಲು ನಮಗೆ ಇದು ನೆರವಾಗುತ್ತದೆ. ಅರ್ಜುನನು ಕ್ಷತ್ರಿಯ ಆದುದರಿಂದ ಆತನು ವರ್ಣಾಶ್ರಮ ಧರ್ಮದಲ್ಲಿ ಭಾಗಿ. ವರ್ಣಾಶ್ರಮ ಧರ್ಮದ ಸಂಪೂರ್ಣ ಗುರಿ ವಿಷ್ಣುವನ್ನು ಸಂಪ್ರೀತಿಗೊಳಿಸುವುದು ಎಂದು ವಿಷ್ಣು ಪುರಾಣದಲ್ಲಿ ಹೇಳಿದೆ. ಐಹಿಕ ಪ್ರಪಂಚದ ನಿಯಮವಾದರೂ ತನ್ನ ತೃಪ್ತಿಗಾಗಿ ಕೆಲಸ ಮಾಡುವುದು. ಹೀಗೆ ಮಾಡದೆ ಕೃಷ್ಣನನ್ನು ತೃಪ್ತಗೊಳಿಸಬೇಕು. ಕೃಷ್ಣನನ್ನು ತೃಪ್ತಿಗೊಳಿಸದೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು ಸರಿಯಾಗಿ ಪಾಲಿಸುವುದು ಸಾಧ್ಯವಿಲ್ಲ. ಕೃಷ್ಣನು ಹೇಳಿದಂತೆ ನಡೆಯಬೇಕು ಎಂದು ಪರೋಕ್ಷವಾಗಿ ಅರ್ಜುನನಿಗೆ ಉಪದೇಶ ಮಾಡಲಾಗುತ್ತಿದೆ. ಇದರಲ್ಲಿ ವಿಷ್ಣು ಪುರಾಣದ ಉಲ್ಲೇಖ ಮಾಡಲಾಗಿದೆ. ವಿಷ್ಣು ಪುರಾಣದಲ್ಲಿ ವರ್ಣಾಶ್ರಮಾಚಾರವತ ಪುರುಷೇನ ಪರಃ ವಿಷ್ಣು ಆರಾಧ್ಯತೆ, ಅಂದರೆ ವರ್ಣಾಶ್ರಮ ಏನು ಆ ವ್ಯವಸ್ಥೆ ಇದೆ, ಅದರ ಗುರಿ ಏನಂತಂತಂದರೆ, ಆ ವರ್ಣಾಶ್ರಮದಲ್ಲಿ ನಾವು ಪಾಲ್ಗೊಳ್ಳುವ ಮುಖಾಂತರ ಅಲ್ಟಿಮೇಟ್ ಆಗಿ ನಾವು ವಿಷ್ಣುವನ್ನು ಸಂತುಷ್ಟಗೊಳಿಸಬೇಕು. ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗಿರ್ಬೋದು, ಅಥವಾ ಕ್ಷತ್ರಿಯ, ಅಥವಾ ವೈಶ್ಯ, ಅಥವಾ ಶೂದ್ರನಾಗಿರ್ಬೋದು ವರ್ಣಾಶ್ರಮದಲ್ಲಿ, ಅಥವಾ ಅವನು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಅಥವಾ ಸನ್ಯಾಸಿ. ಇದು ವರ್ಣ ಮತ್ತು ಆಶ್ರಮ ಅಂತೇಳಿ ಹೇಳ್ತಾರೆ. 4 ವರ್ಣ 4 ಆಶ್ರಮ. ಸೊ ಯಾವುದೇ ವರ್ಣ ಯಾವುದೇ ಆಶ್ರಮದಲ್ಲಿದ್ದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಗುರಿ ಏನಂತಂತಂದರೆ, ತನ್ನ ಕೆಲಸದಿಂದ ವಿಷ್ಣು ಸಂತುಷ್ಟನಾಗಬೇಕು. ಹಾಗೆ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯು ಅವನ ವರ್ಣ ಮತ್ತು ಆಶ್ರಮದ ಇರ್ರೆಸ್ಪೆಕ್ಟಿವ್, ಯಾವುದೇ ವರ್ಣದಲ್ಲಿರಲಿ ಯಾವುದೇ ಆಶ್ರಮದಲ್ಲಿದ್ದರೂ ಕೂಡ ಅವನು ಭಗವಂತನನ್ನು ಸೇರುವ ಮಾರ್ಗದಲ್ಲಿ ಪ್ರಗತಿಯನ್ನು ಮಾಡ್ತಾ ಇರ್ತಾನೆ. ಒಂದೇ ಜೀವನದಲ್ಲಿ ಒಬ್ಬ ವ್ಯಕ್ತಿ ಶೂದ್ರನಾಗಿ ಹುಟ್ಟಿದ್ರೂ ಕೂಡ ಅವನು ತನ್ನ ಕರ್ತವ್ಯಗಳನ್ನು ವರ್ಣಾಶ್ರಮದಲ್ಲಿ ಭಗವಂತನನ್ನು ಸಂತುಷ್ಟಗೊಳಿಸುವ ಸಲುವಾಗಿ ಮಾಡಿದರೆ ಆ ಒಂದೇ ಜೀವನದಲ್ಲಿ ಅವನು ಕೂಡ ಮುಕ್ತನಾಗಿ ಭಗವಂತನ ಧಾಮಕ್ಕೆ ಹೋಗ್ತಾನೆ. ಅದೇ ರೀತಿ ಒಬ್ಬ ಬ್ರಾಹ್ಮಣನು ಕೂಡ ತನ್ನ ಎಲ್ಲ ಕೆಲಸಗಳನ್ನು ಅವನು ಕೇವಲ ವಿಷ್ಣುವಿನ ಸಂತೋಷಕ್ಕಾಗಿ ಮಾಡಿದರೆ ಅವನು ಕೂಡ ಮುಕ್ತನಾಗಿ ಭಗವಂತನ ಧಾಮಕ್ಕೆ ಹೋಗುತ್ತಾನೆ. ಸೊ ಅದರಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರುವುದಿಲ್ಲ. ಇವನು ಬ್ರಾಹ್ಮಣ, ಇವನು ಶೂದ್ರ, ಕೇವಲ ಬ್ರಾಹ್ಮಣನಷ್ಟೇ ಮುಕ್ತನಾಗಿ ಹೋಗ್ಬೋದು, ಆ ಯಾವುದೇ ರೀತಿಯ ಭೇದ ಭಾವಗಳು ಇರುವುದಿಲ್ಲ. ಯಾವಾಗ ಆ ವ್ಯಕ್ತಿಗಳು ತಮ್ಮ ತಮ್ಮ ವರ್ಣ ಮತ್ತು ಆಶ್ರಮದಲ್ಲಿ ಕೇವಲ ವಿಷ್ಣುವನ್ನು ಸಂತೋಷಗೊಳಿಸಕ್ಕಾಗಿ ತಮ್ಮ ಕರ್ತವ್ಯಗಳನ್ನು ಮಾಡಿದಾಗ ಯಾವುದೇ ರೀತಿಯ ಭೇದ ಭಾವಗಳು ಇರುವುದಿಲ್ಲ. ಆದರೆ ನಾವು ನೋಡುವಂಥದ್ದು ಈ ಪ್ರಪಂಚದಲ್ಲಿ ಹೆಚ್ಚಾಗಿ ಜನರು ಕೇವಲ ತಮ್ಮ ತೃಪ್ತಿಗಾಗಿ ಅಷ್ಟೇ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಅವರು ಈ ಬಂಧನಕ್ಕೆ ಒಳಗಾಗ್ತಾರೆ. ಐಹಿಕ ಬಂಧನದಲ್ಲಿ ಒಳಗಾಗಿ ಮತ್ತೆ ಮತ್ತೆ ಬೇರೆ ಬೇರೆ ಜನ್ಮವನ್ನು ತೆಗೆದುಕೊಳ್ತಾ ಇರ್ತಾರೆ. ಸೊ ಇಲ್ಲಿ ಪರೋಕ್ಷವಾಗಿ ಹೇಳ್ತಾ ಇರೋದೇನಂತಂದರೆ, ಅರ್ಜುನನು ಕೃಷ್ಣನು ಹೇಗೆ ಉಪದೇಶ ಮಾಡ್ತಾ ಇದ್ದಾನೆ ಅದರ ಪ್ರಕಾರ ನಡೆಯಬೇಕು ಅಂಥೇಳಿ. ಈಗ ಕೃಷ್ಣ ಅವನಿಗೆ ನೀನು ಫಲದ ಅಪೇಕ್ಷೆ ಇಲ್ಲದೆ ತನ್ನ ಕರ್ತವ್ಯವೆಂದು ಯುದ್ಧ ಮಾಡಬೇಕು ಅಂಥೇಳಿ ಇಲ್ಲಿ ಹೇಳ್ತಾ ಇರೋದು. ಅಂದರೆ ಕೃಷ್ಣನು ಹೇಳಿದ ಹಾಗೆ ನಾವು ಕೆಲಸ ಮಾಡಿದ್ರೆ ಕೃಷ್ಣನಿಗೆ ನಾವು ಸಂತುಷ್ಟಪಡಿಸಿದ ಹಾಗೆಯೇ. ಈಗ ಕೃಷ್ಣ ಏನು ಹೇಳ್ತಾ ಇದೆ, ಯಾರೊಬ್ಬರು ನಿಮಗೆ ಹೀಗೆ ಮಾಡಿ ಅಂತೇಳಿ ಹೇಳಿದರೆ ನಾವು ಅದನ್ನು ಪಾಲಿಸಿದ್ರೆ ಆ ವ್ಯಕ್ತಿ ಆಟೋಮೆಟಿಕ್ ಆಗಿ ನಮ್ಮಿಂದ ತೃಪ್ತನಾಗ್ತಾನೆ. ಸೊ ನಾವು ಕೂಡ ಕೃಷ್ಣನ ಏನು ಭಗವದ್ಗೀತೆಯಲ್ಲಿ ಏನು ಉಪದೇಶಗಳನ್ನು ಕೊಟ್ಟಿದ್ದಿದೆ ಅದರ ಪ್ರಕಾರ ನಮ್ಮ ಜೀವನವನ್ನು ನಡೆಸಿದ್ರೆ ಆವಾಗ ನಾವು, ಯಾಕಂದರೆ ಈಗ ನಮಗೆ ವರ್ಣಾಶ್ರಮ ಎಲ್ಲ ಇಲ್ಲ, ಈಗಿನ ಕಾಲದಲ್ಲಿ ಯಾವ ವರ್ಣನೂ ಸರಿಯಾಗಿಲ್ಲ, ಯಾವ ಆಶ್ರಮನೂ ಸರಿಯಾಗಿಲ್ಲ. ಸೊ ಹಾಗಿರುವಾಗ ಭಗವದ್ಗೀತೆಯಲ್ಲಿ ಏನು ಉಪದೇಶಗಳನ್ನು ಕೊಟ್ಟಿದ್ದಾನೆ ಕೃಷ್ಣ, ಅದನ್ನು ನಾವು ಪಾಲನೆ ಮಾಡಿಬಿಟ್ರೆ ಏನು ಅಲ್ಟಿಮೇಟ್ ಏನು ಪರ್ಪಸ್ ಇತ್ತು, ಏನು ಉದ್ದೇಶ ಇತ್ತು ಈ ಸೃಷ್ಟಿಯ ಮತ್ತು ವರ್ಣಾಶ್ರಮದ, ಅದೇ ಉದ್ದೇಶಕ್ಕೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ನಡೆಸಿದ ಹಾಗೆ ಆಗುತ್ತೆ. 49ನೇ ಶ್ಲೋಕ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೋ ಶರಣಮನ್ವಿಚ್ಛ ಕೃಪಣಾ ಫಲಹೇತವಃ. ಸೊ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇರೋದು ಅವರಂ ಕರ್ಮ. ವರ ಅಂತಂತಂದರೆ ಉಚ್ಚವಾಗಿರೋದು, ಉತ್ತಮವಾಗಿರೋದು. ಅವರ ಅಂತಂತಂದರೆ ಅದು ಹೇಯವಾಗಿರುವುದು. ಸೊ ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಸೊ ಇಲ್ಲಿ ಧನಂಜಯ, ಭಕ್ತಿಪೂರ್ವಕ ಸೇವೆಯಿಂದ ಎಲ್ಲ ಹೇಯ ಕಾರ್ಯಗಳನ್ನು ದೂರ ಮಾಡು. ಇಂತಹ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗು. ಬುದ್ಧೌ ಶರಣಮನ್ವಿಚ್ಛ.
ಕೃಪಣ ಫಲಹೇತವಃ, ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು. ಅಂದರೆ ಈಗ ನಾನು ಯುದ್ಧ ಮಾಡುವುದಿಲ್ಲ, ಅಂದರೆ ನನ್ನ ಕರ್ತವ್ಯವನ್ನು ಬಿಟ್ಟು ನಾನು ಓಡಿ ಹೋಗ್ತಾ ಇದ್ದೇನೆ, ಅಥವಾ ಕೃಷ್ಣ ಹೇಳಿರುವಂಥ ಏನು ಉಪದೇಶವನ್ನು ನಾನು ಮಾಡದೆ ನಾನು ಯುದ್ಧ ಮಾಡುವುದಿಲ್ಲ. ಸೊ ಈ ಥರದ ಏನು ಕಾರ್ಯ ಇದೆ ಅದನ್ನು ಹೇಯ ಕಾರ್ಯ ಅಂತೇಳಿ ಹೇಳ್ತಾರೆ, ಅದು ಒಂದು ನೀಚ ಮಟ್ಟದ ಕಾರ್ಯ ಅಂಥೇಳಿ. ಸೊ ಇಂತಹ ಕಾರ್ಯಗಳನ್ನು ದೂರವಾಗಿ ಇಡು ಅಂಥೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ರು. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾದ್ ಧನಂಜಯ. ಹೇಗೆ ಅದನ್ನು ನಾವು ದೂರ ಇಡ್ಬೋದು? ಬುದ್ಧಿಯೋಗದಿಂದ ಅಥವಾ ಭಕ್ತಿಯೋಗದಿಂದ. ನಾವು ನಮ್ಮನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡ್ರೆ ಆಟೋಮೆಟಿಕ್ ಆಗಿ ಈ ಲೋ ಲೆವೆಲ್ ಆ್ಯಕ್ಟಿವಿಟೀಸ್ ಏನಿದೆ, ಇದು ಏನು ಹೇಯ ಕರ್ಮಗಳಿದೆ, ಆಟೋಮೆಟಿಕ್ ಆಗಿ ನಾವು ಅದರಿಂದ ನಮ್ಮನ್ನು ದೂರ ಇಟ್ಕೊಂಡು ಬಿಡ್ತೇವೆ. ಯಾಕಂದರೆ ನಾವು ಯಾವಾಗಲೂ ನಮ್ಮ ಏನೋ ಒಂದು ಎಂಗೇಜ್ಮೆಂಟ್ ಇರಬೇಕು ನಮಗೆ. ನಾವು ಭಗವಂತನ ಸೇವೆ ಮಾಡ್ತಾ ಇರ್ತಿದ್ರೆ ನಾವು ಬೇರೆದೇನೋ ಒಂದು ಕಾರ್ಯದಲ್ಲಿ ತೊಡ್ಕೊಂಡಿರ್ತೇವೆ, ಅದು ಭಕ್ತಿಗೆ ಸಂಬಂಧ ಇರಲಿಕ್ಕಿಲ್ಲ. ಸೊ ಯಾವಾಗಲೂ ನಾವು ಭಕ್ತಿ ಸೇವೆಯಲ್ಲಿ ತೊಡಕೊಂಡ್ರೆ ಆಟೋಮೆಟಿಕ್ ಆಗಿ ಈ ಏನು ಹೇಯ ಕರ್ಮಗಳಿದೆ ಅದರಿಂದ ನಾವು ಆಟೋಮೆಟಿಕ್ ಆಗಿ ಇರ್ತೇವೆ. ಇಂಥ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗತನಾಗು. ಬುದ್ಧೌ ಶರಣಮನ್ವಿಚ್ಛ ಕೃಪಣ ಫಲಹೇತವಃ, ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು. ಸೊ ಯಾರು ಈಗ ನಾನು ಕೆಲಸ ಮಾಡ್ತಾ ಇರೋದು ಅದರ ಫಲವನ್ನು ನಾನೇ ಅನುಭವಿಸ್ತೇನೆ ಅಂಥೇಳಿ ಆಸೆ ಪಡ್ತಾರೆ, ಅವರನ್ನು ಕೃಪಣರು ಅಥವಾ ಜಿಪುಣರು ಅಂಥೇಳಿ ಇಲ್ಲಿ ಕೃಷ್ಣ ಹೇಳಿದ್ದಾರೆ. ಭಾವಾರ್ಥ: ಭಗವಂತನ ನಿರಂತರ ಸೇವಕನಾಗಿ ತನ್ನ ಸಹಜ ಸ್ವರೂಪವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡವನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮನಿರತನಾಗುವುದಲ್ಲದೆ ಬೇರೆಲ್ಲ ಕೆಲಸಗಳನ್ನು ಬಿಟ್ಟು ಬಿಡುತ್ತಾನೆ. ಆಗಲೇ ವಿವರಿಸಿರುವಂತೆ ಬುದ್ಧಿಯೋಗವೆಂದರೆ ಭಗವಂತನ ದಿವ್ಯ ಪ್ರೇಮಪೂರ್ವಕ ಸೇವೆ. ಜೀವನಿಗೆ ಇಂತಹ ಭಕ್ತಿ ಸೇವೆಯೇ ಯೋಗ್ಯವಾದ ಕರ್ಮ. ಜಿಪಣರು ಮಾತ್ರ ತಮ್ಮ ಕರ್ಮದ ಫಲವನ್ನು ಸವಿಯಲು ಬಯಸುತ್ತಾರೆ. ಇದರಿಂದ ಇನ್ನಷ್ಟು ಐಹಿಕ ಬಂಧನಕ್ಕೆ ಸಿಲುಕುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮವಲ್ಲದೆ ಬೇರೆಲ್ಲ ಕರ್ಮವೂ ಹೇಯವಾದದ್ದು, ಏಕೆಂದರೆ ಅದು ಕರ್ಮ ಮಾಡುವವನನ್ನು ನಿರಂತರವಾಗಿ ಹುಟ್ಟು ಸಾವುಗಳ ಚಕ್ರಕ್ಕೆ ಬಂಧಿಸುತ್ತದೆ. ಆದುದರಿಂದ ಕರ್ಮದ ಕಾರಣವಾಗಲು ಮನುಷ್ಯನು ಎಂದೂ ಬಯಸಬಾರದು. ಎಲ್ಲವನ್ನೂ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಪ್ರೀತಿಯಾಗಲೆಂದು ಮಾಡಬೇಕು. ಒಳ್ಳೆಯ ಅದೃಷ್ಟದಿಂದಲೋ ತಮ್ಮ ಶ್ರಮದಿಂದಲೋ ಸಂಪಾದಿಸಿದ ಸಿರಿ ಸ್ವತ್ತುಗಳನ್ನು ಹೇಗೆ ಬಳಸಬೇಕೆಂದು ಜಿಪುಣರಿಗೆ ತಿಳಿಯುವುದಿಲ್ಲ. ಮನುಷ್ಯನು ತನ್ನ ಶಕ್ತಿಗಳನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ಬಳಸಬೇಕು. ಆಗ ಅವನ ಬದುಕು ಸಾರ್ಥಕವಾಗುತ್ತದೆ. ಜಿಪುಣರಂತೆಯೇ ದುರದೃಷ್ಟವಂತರು ತಮ್ಮ ಮನುಷ್ಯ ಶಕ್ತಿಯನ್ನು ಭಗವಂತನ ಸೇವೆಯಲ್ಲಿ ಬಳಸುವುದಿಲ್ಲ. ಸೊ ಜಿಪುಣ ಅಂತಂತಂದರೆ ಅವನಿಗೆ ಅದೃಷ್ಟದಿಂದಲೋ ಅಥವಾ ತನ್ನ ಶ್ರಮದಿಂದಲೋ ತುಂಬ ಅವನು ಸಿರಿ ಸಂಪತ್ತನ್ನು ಸಂಪಾದಿಸಿರ್ತಾನೆ. ಅದೃಷ್ಟದಿಂದಾಗಲಿ ಅಥವಾ ಶ್ರಮದಿಂದಾಗಲಿ ಅವನ ಹತ್ರ ತುಂಬ ಸಂಪತ್ತು ಇರುತ್ತೆ. ಆದರೆ ಆ ಸಂಪತ್ತನ್ನು ಹೇಗೆ ಬಳಸಬೇಕು ಅನ್ನೋದು ಅವನಿಗೆ ಗೊತ್ತಿರಲ್ಲ. ಜಿಪುಣ ಅಂತಂದ್ರೆ ಏನು, ಅದನ್ನೆಲ್ಲ ಲಾಕ್ ಮಾಡಿ ಇಟ್ಬಿಟ್ಟಿರ್ತಾನೆ. ಕಬರ್ಡಲ್ಲಿ ಹಾಕಿ ತಿಜೋರಿಯಲ್ಲಿ ಹಾಕಿಬಿಟ್ಟು ಅದನ್ನೆಲ್ಲ ಲಾಕ್ ಮಾಡಿ ಇಟ್ಬಿಡೋದು. ಡೈಲಿ ಅದನ್ನು ನೋಡ್ತಾ ಇರೋದು, ಇದೇ ಇಲ್ಲ ಅಂತೇಳಿ ನೋಡೋದು. ಆದರೆ ಅದನ್ನು ಹೊರಗಡೆ ತೆಗೆಯುವಾಗಿಲ್ಲ, ಖರ್ಚು ಮಾಡುವಾಗಿಲ್ಲ, ಅದನ್ನು ಸುಮ್ಮನೆ ಇಟ್ಕೊಂಡು ಬಿಡೋದು. ಅದೇ ಒಬ್ಬ ಬುದ್ಧಿವಂತ ವ್ಯಕ್ತಿ ಏನು ಮಾಡ್ತಾನೆ, ನನ್ನ ಹತ್ರ ಇಷ್ಟು ಈಗ ದುಡ್ಡಿದ್ರೆ ಅದನ್ನು ನಾನು ಹೇಗೆ ಇನ್ನೂ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅದರಿಂದ ನಾನು ಏನು ಮಾಡ್ಬೋದು, ಅದರಿಂದ ನಾನು ಹೇಗೆ ಇನ್ನೂ ಹೆಚ್ಚು ಸಂಪಾದಿಸ್ಬೋದು. ಬುದ್ಧಿವಂತ ವ್ಯಕ್ತಿ ಅದನ್ನು ಮಾಡ್ತಾನೆ. ಆದರೆ ಜಿಪಣ್ಣಾದವನು ಅವನಿಗೆ ಅದೆಲ್ಲ ಗೊತ್ತಿರಲ್ಲ, ಕೇವಲ ಅದನ್ನು ಟಿಜೋರಲ್ಲಿ ಹಾಕಿ ಅದನ್ನು ಲಾಕ್ ಮಾಡಿಟ್ಟು ಅದನ್ನು ನೋಡಿ ಅಷ್ಟೇ ಅವನು ಸುಖ ಪಡ್ತಿರ್ತಾನೆ. ನನ್ನ ಹತ್ರ ಇಷ್ಟಿದೆ ಅಂಥೇಳಿ. ಸೊ ಹಾಗೆ ಈ ಕರ್ಮವನ್ನು ನಾವು ಮಾಡಿದಾಗ ಅದರ ಫಲ ನಮಗೆ ಸಿಗುತ್ತೆ. ಆದರೆ ಆ ಫಲವನ್ನು ನಾನು ಹೇಗೆ ಬಳಸ್ಕೋಬೇಕು, ಯಾವ ರೀತಿ ನಾನು ಕರ್ಮಫಲವನ್ನು ಬೆಳೆಸಿದ್ರೆ ನನಗೆ ಹೈಯೆಸ್ಟ್ ರಿಟರ್ನ್ಸ್ ಬರುತ್ತೆ, ಅದು ಗೊತ್ತಿಲ್ಲದೆ ಇದ್ದರೆ ಅಂಥ ವ್ಯಕ್ತಿಯನ್ನು ಜಿಪುಣ ಅಂತೇಳಿ ಹೇಳ್ತಾರೆ. ಈಗ ಈ ಕರ್ಮ ಮಾಡಿದಾಗ ಬಂದಿರೋ ಫಲವನ್ನು ನಾನೇ ಅನುಭವಿಸಿದರೆ ಅದರ ರಿಸಲ್ಟ್ ಏನು? ನಾನು ಕರ್ಮದ ಬಂಧನದಲ್ಲಿ ಸಿಕ್ಕಾಕೊಳ್ತೇನೆ. ಅದಕ್ಕಾಗಿ ನನಗೆ ಮತ್ತೆ ಜನ್ಮ ತೆಗೆದುಕೊಳ್ಬೇಕು. ಸೊ ಯಾರು ತಮ್ಮ ಕರ್ಮದ ಫಲವನ್ನು ತಾವೇ ತಿನ್ನಲಿಕ್ಕೆ ಆಸೆ ಪಡ್ತಾರೆ ಅವರನ್ನು ಈ ಥರ ಜಿಪುಣರು ಅಂತೇಳಿ ಹೇಳಿದ್ದಾರೆ. ಯಾಕಂದರೆ ಅವರು ಏನು ಅರ್ಜನೆ ಮಾಡಿದ್ದಾರೆ ಅದನ್ನು ಬಳಸಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ. ಅದೇ ಕರ್ಮದ ಫಲವನ್ನು ನಾನು ನನಗಾಗಿ ಬಳಸದೆ ಭಗವಂತನ ಸೇವೆಯಲ್ಲಿ ನಾನು ಬಳಸಿದ್ರೆ ಏನಾಗುತ್ತೆ,
ಅದು ನನ್ನ ಮುಕ್ತಿಗೆ ಕಾರಣವಾಗುತ್ತೆ. ಸೊ ನಾನೇ ಅದನ್ನು ಅನುಭವಿಸಿದರೆ ಬಂಧನಕ್ಕೆ ಕಾರಣವಾಗುತ್ತೆ, ಭಗವಂತನ ಸೇವೆಯಲ್ಲಿ ಅದನ್ನು ಬಳಸಿದರೆ ಅದು ಮುಕ್ತಿಗೆ ಕಾರಣವಾಗುತ್ತೆ. ಸೊ ಜಿಪುಣರಾಗಿದ್ದವರಿಗೆ ಆ ಕರ್ಮದ ಫಲ ಏನಿದೆ ಅರ್ಜನೆ ಮಾಡಿದ್ದಾರೆ ಶ್ರಮದಿಂದಲೋ ಅಥವಾ ಅದೃಷ್ಟದಿಂದಲೋ, ಸೊ ಅದನ್ನು ಯಾವ ರೀತಿಯಾಗಿ ಬಳಸಬೇಕಂತೇಳಿ ಗೊತ್ತಿರಲ್ಲ. ಅದರ ಸರಿಯಾದ ಬಳಕೆ ಅಂತಂತಂದರೆ ಅದನ್ನು ಕೃಷ್ಣನ ಸೇವೆಯಲ್ಲಿ ಬಳಸುವುದು. ಆವಾಗ ಅದರ ರಿಟರ್ನ್ ಏನಿರತ್ತಂತಂದರೆ ನಾವು ಮೋಕ್ಷವನ್ನು ಹೊಂದ್ತೇವೆ. ಆದರೆ ಜಿಪುಣರಂತ ಇರುವ ವ್ಯಕ್ತಿಗಳು ಇದರ ಬಗ್ಗೆ ಗೊತ್ತಿಲ್ಲದೆ ಅವರು ಕೇವಲ ನಾನೇ ಇದನ್ನು ಅನುಭವಿಸ್ತೇನೆ ಅಂಥೇಳಿ ಆ ಕರ್ಮ ಫಲದ ಆಸೆಯಿಂದ ಕೆಲಸಗಳನ್ನು ಮಾಡ್ತಾ ಅವರು ಕರ್ಮಬಂಧನದಲ್ಲಿ ಒಳಗಾಗ್ತಾ ಹೋಗ್ತಾರೆ. ಸೊ ಕೇವಲ ಭಕ್ತಿ ಸೇವೆಯೊಂದೇ ಯೋಗ್ಯವಾದ ಕರ್ಮ. ಇದನ್ನು ಮಾಡೋ ಮುಖಾಂತರ ನಾವು ಭಗವಂತನಿಗೆ ತುಂಬ ಹತ್ತಿರವಾಗ್ತೇವೆ ಮತ್ತು ಮುಕ್ತರಾಗಿ ಭಗವಂತನ ಧಾಮಕ್ಕೆ ಹೋಗ್ತೇವೆ. ಜಿಪುಣರ ಥರ ನಮ್ಮ ಕರ್ಮದ ಫಲವನ್ನು ನಾವೇ ಸವಿಯಲಿಕ್ಕೆ ಬಯಸಿದರೆ ನಾವು ಐಹಿಕ ಬಂಧನದಲ್ಲಿ ಮತ್ತೆ ಇನ್ನಷ್ಟು ಸಿಲುಕಿಕೊಳ್ತೇವೆ. ಸೊ ಕೃಪಣ ಫಲಹೇತವಃ, ಯಾರು ಫಲಕ್ಕಾಗಿ ಕೆಲಸಗಳನ್ನು ಮಾಡ್ತಾರೆ ಅವರು ಕೃಪಣರು. ಮುಂದಿನ ಶ್ಲೋಕ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಬುದ್ಧಿಯುಕ್ತ ಜಹಾತೀಹ ಉಭೇ ಸುಕೃತ ದುಷ್ಕೃತೆ. ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ದುಷ್ಕೃತಗಳನ್ನು ದೂರ ಮಾಡುತ್ತಾನೆ. ಆದುದರಿಂದ ಯೋಗವನ್ನು ಪಡೆಯಲು ಶ್ರಮಿಸು, ಅದೇ ಕರ್ಮ ಕೌಶಲ. ಯೋಗ ಕರ್ಮಸು ಕೌಶಲಂ. ಸೊ ನಾವು ಕರ್ಮ ಮಾಡುವಂಥ ಕೌಶಲ್ಯತೆ ಅಂತಂತಂದರೆ ಅದನ್ನು ನಾವು ಯೋಗದ ರೀತಿಯಲ್ಲಿ ಮಾಡಬೇಕು. ಯೋಗ ಅಂತಂದರೆ ಅದು ಭಗವಂತನ ಜೊತೆ ಅದು ಸಂಪರ್ಕದಲ್ಲಿ ಮಾಡಬೇಕು. ನಾವು ಮಾಡುವಂಥ ಕೆಲಸ ಭಗವಂತನ ಸಂಪರ್ಕದಲ್ಲಿ ಯಾವಾಗ ಬರುತ್ತೆ, ಅದರ ಫಲವನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರೆ ಆ ಕೆಲಸ ಕೂಡ ಭಗವಂತನ ಸಂಪರ್ಕದಲ್ಲಿ ಬಂದ ಹಾಗಾಯಿತು. ಸೊ ಈ ರೀತಿ ಕೆಲಸ ಮಾಡೋದಕ್ಕೆ ಕರ್ಮದ ಕೌಶಲ ಅಂತೇಳಿ ಹೇಳ್ತಾರೆ. ಸೊ ಯೋಗದ ರೀತಿಯಲ್ಲಿ ಕೆಲಸ ಮಾಡೋದು ಅದು ಕರ್ಮದ ಕೌಶಲ. ಈ ಥರ ಮಾಡೋದ್ರಿಂದ ಇದೇ ಜನ್ಮದಲ್ಲಿಯೇ ನಾವು ಎಲ್ಲ ಸುಕೃತ ಮತ್ತು ದುಷ್ಕೃತಗಳಿಂದ ನಾವು ಬಿಡುಗಡೆಯನ್ನು ಹೊಂದುತ್ತೇವೆ. ಸುಕೃತ ಅಂತಂದರೆ ಪುಣ್ಯಕರ್ಮಗಳು, ದುಷ್ಕೃತ ಅಂತಂತಂದರೆ ಪಾಪಕರ್ಮಗಳು. ಸೊ ಈ ಪುಣ್ಯ ಪಾಪದ ಬಂಧನದಿಂದ ಈ ಜನ್ಮದಲ್ಲಿ ಇದೇ ಜೀವನದಲ್ಲಿ ಕೂಡ ನಾವು ಮುಕ್ತರಾಗಿಬಿಡ್ತೇವೆ. ಸೊ ಈ ರೀತಿಯಲ್ಲಿ ಏನು ಕೆಲಸ ಮಾಡ್ತೇವೆ ಅದನ್ನು ಕರ್ಮ ಕೌಶಲ ಅಂತೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಭಾವಾರ್ಥ. ಅನಂತ ಕಾಲದಿಂದ ಪ್ರತಿಯೊಬ್ಬ ಜೀವಿಯು ಸುಕೃತ ದುಷ್ಕೃತಗಳ ಹಲವು ಪರಿಣಾಮಗಳನ್ನು ರಾಶಿ ಮಾಡಿಕೊಂಡಿದ್ದಾನೆ. ಸೊ ಈಗ ನಾವು ಮನುಷ್ಯರಾಗಿ ಹುಟ್ಟಿದರೂ ಕೂಡ ಇದಕ್ಕೂ ಹಿಂದೆ ಪಡೆದಿರುವಂಥ ಎಷ್ಟೋ ಜನ್ಮಗಳಲ್ಲಿ ನಾವು ಬೇರೆ ಬೇರೆ ಪ್ರಕಾರದ ಕೆಲಸಗಳನ್ನು ಮಾಡಿ ಕರ್ಮಗಳನ್ನು ಮಾಡಿ ಎಷ್ಟೋ ಪುಣ್ಯ ಮತ್ತು ಪಾಪಗಳನ್ನು ರಾಶಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೇವೆ. ಈಗ ಅದರಲ್ಲೇ ನಮಗೆ ಟೈಮಿಗೆ ಏನೋ ಸ್ವಲ್ಪ ಸುಖ ಸ್ವಲ್ಪ ದುಃಖ ಬರ್ತಾ ಇರುತ್ತೆ ಆ ರಾಶಿ ಒಳಗಡೆಯಿಂದನೇ. ಆಮೇಲೆ ಮತ್ತೆ ಈಗ ಕೂಡ ಕೆಲಸ ಮಾಡಬೇಕಾದ್ರೆ ಮತ್ತೆ ಅದನ್ನು ನಾವು ಜಮಾ ಮಾಡ್ತಾನೆ ಇದ್ದೇವೆ. ಮತ್ತೇನೋ ಪುಣ್ಯ ಜಮಾ ಮಾಡ್ತಾ ಇದ್ದೇವೆ, ಮತ್ತೇನೋ ಪಾಪ ಕೂಡ ಅದರಲ್ಲಿ ಮತ್ತೆ ಆ್ಯಡ್ ಆಗಿ ಹೋಗ್ತಾನೇ ಇದೆ. ಸೊ ಪ್ರತಿಯೊಬ್ಬ ಜೀವಿಯು ಎಷ್ಟೋ ಅನಂತ ಕಾಲದಿಂದ ಈ ಪುಣ್ಯ ಮತ್ತು ಪಾಪಗಳನ್ನು ಅದರ ಪರಿಣಾಮಗಳನ್ನು ರಾಶಿ ಮಾಡಿಕೊಂಡಿದ್ದಾನೆ. ಆದುದರಿಂದ ಅವನಿಗೆ ಸದಾ ತನ್ನ ಸಹಜ ಸ್ವರೂಪದ ಅರಿವೇ ಇರುವುದಿಲ್ಲ. ಹೀಗಾಗಿರೋದ್ರಿಂದ ತನ್ನ ಏನು ನಿಜವಾದ ಸ್ವರೂಪ ಇದೆ ಆಲ್ಮೋಸ್ಟ್ ಅದನ್ನು ಮರೆತು ಬಿಟ್ಟಿದ್ದಾರೆ ಪ್ರತಿಯೊಬ್ಬ ಜೀವಿ ಕೂಡ. ಭಗವದ್ಗೀತೆಯ ಉಪದೇಶದಿಂದ ಮನುಷ್ಯನ ಅಜ್ಞಾನವನ್ನು ಹೋಗಲಾಡಿಸಬಹುದು. ಸೊ ಈ ಅಜ್ಞಾನದ ಸ್ಥಿತಿ ಏನಿದೆ, ನನ್ನ ಸಹಜ ಸ್ವರೂಪ ಏನಿದೆ ಅಂತೇಳಿ ಅದನ್ನೇ ಮರೆತಿರುವಂಥ ಏನು ಅಜ್ಞಾನದ ಸ್ಥಿತಿ ಇದೆ, ಈ ಭಗವದ್ಗೀತೆಯ ಉಪದೇಶವನ್ನು ನಾವು ಕೇಳಿದಾಗ ಆ ಅಜ್ಞಾನವನ್ನು ನಾವು ಹೋಗಲಾಡಿಸಬಹುದು. ಎಲ್ಲ ರೀತಿಗಳಲ್ಲಿ ಶ್ರೀಕೃಷ್ಣನಿಗೆ ಶರಣಾಗತನಾಗಿ ಜನ್ಮ ಜನ್ಮಾಂತರಗಳಲ್ಲಿ ಕ್ರಿಯೆ ಪ್ರತಿಕ್ರಿಯೆಗಳ ಬಂಧನದ ಯಾತನೆಯಿಂದ ಮುಕ್ತಿ ಸಾಧಿಸುವುದನ್ನು ಭಗವದ್ಗೀತೆಯು ಬೋಧಿಸುತ್ತದೆ. ಸೊ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಕೃಷ್ಣನಿಗೆ ಶರಣಾಗಿ ಹೇಗೆ ಈ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಬಂಧನದಿಂದ ಎಷ್ಟೋ ಜನ್ಮಗಳಿಂದ ಬರ್ತಾ ಇರುವಂಥ ಈ ಬಂಧನದ ಯಾತನೆಯಿಂದ ನಾವು ಹೇಗೆ ಮುಕ್ತಿಯನ್ನು ಸಾಧಿಸಬಹುದು ಇದನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಫಲ ನೀಡುವ ಕರ್ಮದಿಂದ ಪರಿಶುದ್ಧಗೊಳಿಸುವ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತನಾಗಬೇಕೆಂದು ಅರ್ಜುನನಿಗೆ ಉಪದೇಶಿಸಲಾಗುತ್ತದೆ. ಸೊ ಕರ್ಮವನ್ನು ಪರಿಶುದ್ಧಗೊಳಿಸುವ ಪ್ರಕ್ರಿಯೆ ಅಂತಂತಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಟ್ಕೊಂಡು ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದರೆ ಆ ಕರ್ಮ ಏನಾಗುತ್ತೆ, ಪರಿಶುದ್ಧವಾಗುತ್ತೆ. ಸೊ ಈ ಉಪದೇಶವನ್ನು ಕೃಷ್ಣ ಅರ್ಜುನನಿಗೆ ಇಲ್ಲಿ ಕೊಡ್ತಾ ಇರೋದು.
51ನೇ ಶ್ಲೋಕ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತಿ ಅನಾಮಯಂ. ಸೊ ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ. ಸೊ ಕರ್ಮದಿಂದ ಬಂದಿರುವಂಥ ಫಲವನ್ನು ಈ ಬುದ್ಧಿಯುಕ್ತರು ಅಂದರೆ ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಅದನ್ನು ತ್ಯಾಗ ಮಾಡಿ ತ್ಯಕ್ತ್ವಾ ಮನೀಷಿಣಃ. ಮನೀಷಿಣ ಅಂತಂತಂದರೆ ಋಷಿಗಳು ಅಥವಾ ತುಂಬ ಬುದ್ಧಿವಂತರಾಗಿರುವವರು. ಜನ್ಮಬಂಧ ವಿನಿರ್ಮುಕ್ತಾ, ಅವರು ಜನ್ಮಬಂಧದಿಂದ ಮುಕ್ತರಾಗಿದ್ದಾರೆ. ಮತ್ತು ಎಲ್ಲಿ ಹೋಗ್ತಾರೆ ಅವರು? ಪದಂ ಗಚ್ಚಂತಿ ಅನಾಮಯಂ, ಕ್ಲೇಶರಹಿತವಾದ ಯಾವುದೇ ಕಷ್ಟವಿಲ್ಲದಂತಹ ಪದಕ್ಕೆ ಅಂದರೆ ಭಗವಂತನ ಲೋಕಕ್ಕೆ ಅವರು ಹೋಗುತ್ತಾರೆ. ಹೀಗೆ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮಫಲದಿಂದ ಮುಕ್ತರಾಗುತ್ತಾರೆ. ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಭಗವದ್ಧಾಮಕ್ಕೆ ಮರಳಿ ಎಲ್ಲ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ. ಸೊ ಈ ಥರ ನಾವು ಬದುಕನ್ನು ನಡೆಸಿದರೆ ಅದರದ್ದು ಆ್ಯಕ್ಚುಯಲ್ ರಿಸಲ್ಟ್ ಏನಾಗುತ್ತೆ, ನಿಜವಾದ ಫಲ ಏನು ಸಿಗುತ್ತೆ ಅಂತೇಳಿ ಇಲ್ಲಿ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಇಲ್ಲಿವರೆಗೆ ಕೃಷ್ಣ ಹೇಳಿರೋದು ಆ ಕರ್ಮದ ಫಲದ ಆಸೆ ಇಲ್ಲದೆ ನೀನು ಕರ್ತವ್ಯನ ಮಾಡಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸಗಳನ್ನು ಮಾಡಬೇಕು, ಇದನ್ನೆಲ್ಲ ಹೇಳಿ ಅದರ ಏನು ಪರಿಣಾಮವಾಗುತ್ತೆ ಅಂತೇಳಿ ಈ ಶ್ಲೋಕದಲ್ಲಿ ಹೇಳಿರೋದು. ಅದನ್ನು ಮತ್ತೆ ಉದಾಹರಣೆ ಮುಖಾಂತರ ಹೇಳಲಾಗಿದೆ. ಅಂದರೆ ಹಿಂದೆಯೂ ಕೂಡ ಈ ಥರ ಮಹರ್ಷಿಗಳು ಭಕ್ತರು ಕರ್ಮಫಲದಿಂದ ಮುಕ್ತರಾಗಿ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದಿ ಭಗವಂತನ ಧಾಮಕ್ಕೆ ಮರಳಿ ಹೋಗುತ್ತಾರೆ. ಭಾವಾರ್ಥ: ಮುಕ್ತರಾದ ಜೀವಿಗಳು ಐಹಿಕ ದುಃಖಗಳಿಲ್ಲದ ಸ್ಥಳಕ್ಕೆ ಸೇರಿದವರು. ಸೊ ಮುಕ್ತರಾದ ಜೀವಿಗಳು ಯಾರು ಈ ಥರ ಮುಕ್ತಿಯನ್ನು ಹೊಂದಿರುತ್ತಾರೆ ಅವರು ದುಃಖಗಳಿಲ್ಲದ ಸ್ಥಳಕ್ಕೆ ಸೇರಿದವರು. ಅಂದರೆ ಈ ಭೌತಿಕ ಸಂಸಾರವನ್ನು ದುಃಖಾಲಯಂ ಅಶಾಶ್ವತಂ ಅಂಥೇಳಿ ಮುಂದೆ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಈ ಭೌತಿಕ ಸಂಸಾರ ಅಂತಂದರೆ ಅದು ದುಃಖಗಳ ಆಲಯ ಅಂಥೇಳಿ ಮತ್ತು ಶಾಶ್ವತವಾಗಿಲ್ಲ ಅಂಥೇಳಿ. ಇದಕ್ಕೆ ನಮಗೇನು ಪ್ರೂಫ್ ಬೇಕಾಗಿಲ್ಲ, ಪ್ರತಿಯೊಬ್ಬ ಮನುಷ್ಯನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಈ ಭೌತಿಕ ಸಂಸಾರದಲ್ಲಿ ಸುಖ ಮತ್ತು ದುಃಖ ಎರಡೂ ಇರುತ್ತೆ. ಆಮೇಲೆ ಇದು ಶಾಶ್ವತವಾಗಿಲ್ಲ, ನಮ್ಮ ಶರೀರ ಕೂಡ ಶಾಶ್ವತ ಇಲ್ಲ, ಆಮೇಲೆ ನಾವು ನೋಡ್ತಾ ಇರುವಂಥ ಯಾವುದೇ ವಸ್ತುಗಳು ಕೂಡ ಶಾಶ್ವತವಾಗಿಲ್ಲ. ಒಂದು ಸಮಯ ಬಂದಾಗ ಅದೆಲ್ಲ ನಾಶವಾಗಿ ಹೋಗುತ್ತೆ. ಆದರೆ ಇಲ್ಲಿರೋರೆಲ್ಲ ಯಾರು ಬದ್ಧ ಜೀವಿಗಳು, ಬದ್ಧ ಆತ್ಮರು. ಆದರೆ ಯಾರು ಮುಕ್ತರಾಗಿರುತ್ತಾರೆ ಅವರು ಬೇರೆ ಒಂದು ಧಾಮಕ್ಕೆ ಸೇರಿದವರು, ಅವರು ಭಗವಂತನ ಧಾಮಕ್ಕೆ, ಇದು ದುಃಖಗಳಿಲ್ಲದೆ ಇರುವಂತಹ ಸ್ಥಾನಕ್ಕೆ ಸೇರಿದವರು. ಅದನ್ನು ಭಾಗವತಮದಲ್ಲಿ ಹೀಗೆ ಹೇಳಲಾಗಿದೆ: ಸಮಾಶ್ರಿತಾಯೇ ಪದಪಲ್ಲವ ಪ್ಲವಂ ಮಹತ್ಪದಂ ಪುಣ್ಯ ಯಶೋ ಮುರಾರೇ ಭವಾಂಬುದಿರ್ ವತ್ಸ ಪದಂ ಪರಂ ಪದಂ 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 ಯದ್ವಿಪದಾಂ ನ ತೇಷಾಂ. ಅಂದರೆ ಯಾರು ಭಗವಂತನ ಪಾದಪಲ್ಲವಗಳಲ್ಲಿ ಆಶ್ರಯವನ್ನು ಪಡೆದುಕೊಂಡಿರ್ತಾರೆ. ಸಮಾಶ್ರಿತಾಯೇ ಪದಪಲ್ಲವ ಪ್ಲವಂ. ಆಮೇಲೆ ಕೃಷ್ಣನ ಚರಣಕಮಲಗಳಿಗೆ ಒಂದು ದೋಣಿಯ ಹಾಗೆ ಹೋಲಿಸಿದ್ದಾರೆ. ಯಾಕಂದರೆ ಈ ಸಂಸಾರವನ್ನು ಮಹಾಸಾಗರ ಅಂತೇಳಿ ಹೋಲಿಸಲಾಗಿದೆ. ಸೊ ಸಾಗರದಲ್ಲಿ ಯಾರಾದರೂ ಬಿದ್ದುಬಿಟ್ರೆ ಪ್ರಭುಪಾದ ಹೇಳ್ತಾರೆ, ಅವರು ಎಷ್ಟೇ ದೊಡ್ಡ ಸ್ವಿಮ್ಮರ್ ಆಗಿದ್ದರೂ ಕೂಡ, ಎಷ್ಟೇ ಎಕ್ಸ್ಪರ್ಟ್ ಈಜು ಮಾಡೋರಿದ್ದರೂ ಕೂಡ ಸಮುದ್ರವನ್ನು ಈಜಾಡಿ ದಾಟಲಿಕ್ಕೆ ಆಗಲ್ಲ. ಎಷ್ಟೇ ಎಕ್ಸ್ಪರ್ಟ್ ಸ್ವಿಮ್ಮರ್ ಇದ್ದರು ಸುಸ್ತಾಗಿ ಮುಳುಗೋಗ್ಬಿಡ್ತಾರೆ, ಯಾಕಂದರೆ ಅಷ್ಟು ವಿಶಾಲವಾಗಿರುತ್ತೆ ಸಮುದ್ರ. ಸೊ ಸಮುದ್ರ ಮಧ್ಯದಲ್ಲಿ ಬಿದ್ದವರಿಗೆ ಒಂದೇ ಒಂದು ಅವರಿಗೆ ಕಾಪಾಡುವಂಥ ವಸ್ತು ಅಂತಂತಂದರೆ ಅಲ್ಲಿ ಯಾವುದೋ ಒಂದು ದೊಡ್ಡ ದೋಣಿ ಬಂದರೆ, ಒಂದು ದೊಡ್ಡ ಹಡಗು ಬಂದರೆ ಆ ಹಡಗನ್ನು ಆ ವ್ಯಕ್ತಿ ಏರಿದರೆ ಆವಾಗ ಅಷ್ಟೇ ಅವನು ಆ ಸಮುದ್ರದಿಂದ ಪಾರಾಗಿ ದಡ ಸೇರಬಹುದು. ಸೊ ಈ ಭೌತಿಕ ಸಂಸಾರ ಏನು ಸಾಗರ ಅಂಥೇಳಿ ಇದನ್ನು ಹೋಲಿಕೆ ಮಾಡಿದ್ದಾರೆ. ಈ ಸಾಗರದಿಂದ ನಾವು ಹೊರಗಡೆ ಬರಬೇಕಂತಂತಂದರೆ ಭಗವಂತನ ಚರಣಕಮಲಗಳ ಅದರ ದೋಣಿಯನ್ನು, ಅದರ ಹಡಗನ್ನು ನಾವು ಆಶ್ರಯ ಪಡೆದುಕೋಬೇಕು. ಮಹತ್ಪದಂ ಪುಣ್ಯ ಯಶೋ ಮುರಾರೇ ಭವಾಂಬುದಿರ್ ವತ್ಸ ಪದಂ ಪರಂ ಪದಂ 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 ಯದ್ವಿಪದಾಂ ನ ತೇಷಾಂ. ಸೊ ಹಾಗೆ ನಾವು ಭಗವಂತನ ಚರಣಕಮಲಗಳಲ್ಲಿ ಆಶ್ರಯವನ್ನು ಪಡೆದುಕೊಂಡ್ರೆ ಈ ದೊಡ್ಡ ಸಮುದ್ರ ಏನಿದೆ ಅದು ಒಂದು ಇದು ಹಸುವಿನ ಇದಿರುತ್ತಲ್ವ, ಕರು ಇರುತ್ತಲ್ವ, ಆ ಕರು ಅದರದ್ದು ಕಾಲಿಂದು ಇಂಪ್ರೆಷನ್ ಮಣ್ಣಿನಲ್ಲಿ ಹೋದಾಗ ಅಲ್ಲಿ ಚಿಕ್ಕ ಚಿಕ್ಕ ಒಂದು ಇಂಪ್ರೆಷನ್ ಆಗಿರುತ್ತೆ, ತಗ್ಗು ಬಿದ್ದುಕೊಂಡಿರುತ್ತೆ. ಆ ತಗ್ಗಲ್ಲಿ ಕೆಲವು ಮಳೆಗಾಲದಲ್ಲಿ ಆ ತಗ್ಗಲ್ಲಿ ಕೂಡ ನೀರು ನಿಂತ್ಕೊಳ್ಳುತ್ತೆ. ಏನು ಕರು ನಡೆದಾಡಬೇಕಾದ್ರೆ ಮಣ್ಣಲ್ಲಿ ಆ ಕರುವಿನ ಕಾಲಿಂದು ಅದರಲ್ಲಿ ಇಂಪ್ರೆಷನ್ಸು ಸ್ಮಾಲ್ ಹೋಲ್ಸ್ ಆಗಿರುತ್ತೆ. ಸೊ ಮಳೆ ಅಥವಾ ನೀರಿದ್ದಾಗ ಅದರಲ್ಲೂ ಕೂಡ ನೀರು ಬಿದ್ದುಕೊಂಡಿರುತ್ತೆ. ಆದರೆ ಅದನ್ನು ಕ್ರಾಸ್ ಮಾಡೋದು ಒಂದು ಜಂಪ್ ಮಾಡಿಬಿಟ್ರೆ ಕ್ರಾಸ್ ಮಾಡಿಬಿಡ್ತೇವೆ.
ಅದು ಏನೂ ಕಷ್ಟದ ಕೆಲಸನೇ ಅಲ್ಲ. ಅಂದರೆ ಆ ಸಾಗರದಷ್ಟು ಏನು ವಿಶಾಲವಾಗಿತ್ತು ಭೌತಿಕ ಸಂಸಾರ, ಅದೇನಾಗ್ಬಿಡುತ್ತೆ, ಆ ವಿಶಾಲ ಸಾಗರ ಹೋಗಿ ಒಂದು ಚಿಕ್ಕ ಒಂದು ಆ ಕರುವಿನ ಕಾಲಿಂದ ಇಂಪ್ರೆಷನ್ ಇರುತ್ತಲ್ವ, ಅದರಲ್ಲಿರೋ ನೀರು ಥರ ಆಗಿಬಿಡುತ್ತೆ ಭಕ್ತರಿಗೆ. ಸೊ ಅದನ್ನು ಇಲ್ಲಿ ಭಾಗವತಂದಲ್ಲಿ ಹೇಳಲಾಗಿದೆ. ಸೊ ಯಾರು ಕೃಷ್ಣನ ಚರಣಕಮಲಗಳಲ್ಲಿ ಆಶ್ರಯವನ್ನು ಪಡೆದುಕೊಳ್ತಾರೆ, ಈ ಮಹಾಸಾಗರದಂಥ ಭೌತಿಕ ಸಂಸಾರ ಒಂದು ಆ ವತ್ಸಪದ ಆ ಕರುವಿನ ಹೆಜ್ಜೆ ಗುರುತು ಇರುವಂಥ ಏನು ಅಷ್ಟು ಜಾಗ ಇದೆ, ಅದರಲ್ಲಿ ಏನು ನೀರಿರುತ್ತೆ, ಅದಕ್ಕೆ ಸಮಾನ ಆಗಿಬಿಡುತ್ತೆ ಅಂಥೇಳಿ. ಭಗವಂತನು ಸಮಸ್ತ ವಿಶ್ವಕ್ಕೆ ಆಶ್ರಯನು ಮತ್ತು ಮುಕುಂದ ಅಥವಾ ಮುಕ್ತಿದಾತ ಎಂದು ಪ್ರಸಿದ್ಧನಾಗಿದ್ದಾನೆ. ಇಂತಹ ಭಗವಂತನ ಕಮಲ ಚರಣಗಳ ದೋಣಿಯನ್ನು ಸ್ವೀಕರಿಸಿದವನಿಗೆ ಭವಸಾಗರವು ಗೋವಿನ ಕರುವಿನ ಹೆಜ್ಜೆ ಗುರುತಿನಲ್ಲಿ ನಿಂತಿರುವ ನೀರಿನಂತೆ. ಅವನ ಗುರಿಯು ಹೆಜ್ಜೆ ಹೆಜ್ಜೆಗೂ ಅಪಾಯವಿರುವ ಸ್ಥಳವಲ್ಲ. ಅವನ ಗುರಿ ಪರಂಪದಂ ಅಥವಾ ಐಹಿಕ ಸಂಕಟಗಳಿಲ್ಲದ ಸ್ಥಳವಾದ ವೈಕುಂಠ. ಸೊ ಅಂಥ ವ್ಯಕ್ತಿ ಇಲ್ಲಿದ್ದರೂ ಕೂಡ ಅವನು ವೈಕುಂಠದಲ್ಲಿ ಇದ್ದ ಹಾಗೆಯೇ ಅನುಭವವನ್ನು ಮಾಡ್ತಾ ಇರ್ತಾನೆ. ಅವನಿಗೆ ಇಲ್ಲಿರುವಂಥ ಯಾವುದೇ ಅಪಾಯಗಳು ಅವನನ್ನು ಸ್ಪರ್ಶಿಸುವುದಿಲ್ಲ. ಅಜ್ಞಾನದಿಂದಾಗಿ ಈ ಐಹಿಕ ಜಗತ್ತು ಹೆಜ್ಜೆ ಹೆಜ್ಜೆಗೂ ಅಪಾಯವಿರುವ ದುಃಖದ ಸ್ಥಳ ಎಂದು ಮನುಷ್ಯನಿಗೆ ತಿಳಿಯುವುದಿಲ್ಲ. ಸೊ ಅಜ್ಞಾನದಲ್ಲಿದ್ದಾಗ ವ್ಯಕ್ತಿಗಳಿಗೆ ಇದು ಗೊತ್ತಾಗಲಿಕ್ಕಿಲ್ಲ, ಇದು ದುಃಖದ ಆಗರ ಅಂಥೇಳಿ. ಇನ್ನೊಂದು ಸ್ವಲ್ಪ ಏನೋ ಮಾಡಿಬಿಟ್ರೆ ನಾನು ಸುಖವಾಗಿರ್ತೇನೆ, ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ರೆ ಎಲ್ಲ ಸೆಟ್ಲ್ ಆಗಿಬಿಡುತ್ತೆ. ಸೊ ಮಾಯೆಯ ಪ್ರಭಾವದಿಂದ ಜೀವಾತ್ಮಗಳು ಏನು ಭಾವಿಸ್ತವೆ ಅಂತಂತಂದರೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗಿಬಿಡುತ್ತೆ. ಆದರೆ ನಿಜವಾಗಿ ಈ ಜಗತ್ತಿನ ನೇಚರ್ ಹೇಗಿದೆ ಅಂತಂತಂದರೆ, ಇಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಅಪಾಯಗಳಿದೆ. ಪದಂ ಪದಂ ಯದ್ ವಿಪದಾಂ, ವಿಪತ್ತಿದೆ, ಪದ ಪದಕ್ಕೂ ವಿಪತ್ತಿದೆ. ಆದರೆ ಅಜ್ಞಾನದಿಂದ ಬದ್ಧ ಆತ್ಮರು ಅದನ್ನು ತಿಳಿಯೋದಿಲ್ಲ. ಅಜ್ಞಾನದಿಂದಾಗಿ ಮಂದಮತಿಗಳು ಫಲಾಕಾಂಕ್ಷೆ ಇರುವ ಕರ್ಮಗಳ ಮೂಲಕ ಸನ್ನಿವೇಶಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಏನೋ ಒಂದು ಕೆಲಸ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಏನೋ ಒಂದು ಸ್ಟ್ರಗಲ್ ಮಾಡಿ ಇಲ್ಲೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಸುಖವಾಗಿರ್ಬೋದು ಅಂಥೇಳಿ ಅವರು ಏನೋ ಹೊಂದಾಣಿಕೆ ಮಾಡಿಕೊಂಡು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರುವ ಅಂಥೇಳಿ ಪ್ಲ್ಯಾನ್ ಮಾಡ್ತಿರ್ತಾರೆ. ಫಲವನ್ನು ಕೊಡುವ ಕ್ರಿಯೆಗಳಿಂದ ತಮಗೆ ಸುಖ ಬರುತ್ತದೆ ಎಂದುಕೊಳ್ಳುತ್ತಾರೆ. ಸೊ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ರೆ ನಾನು ತುಂಬ ಸುಖವಾಗಿರ್ಬೋದು, ಅದರ ಫಲದಿಂದ ನಾನೇನು ಹಾರ್ಡ್ ವರ್ಕ್ ಮಾಡ್ತೇನೆ ಅದರದ್ದೇನು ಫಲ ಬರುತ್ತೆ, ಅದರಿಂದ ನಾನು ಸುಖವಾಗಿರ್ಬೋದು ಅಂತೇಳಿ ಅವರು ಭಾವಿಸ್ತಾರೆ. ವಿಶ್ವದಲ್ಲಿ ಎಲ್ಲಿಯೂ ಯಾವ ರೀತಿಯ ಜಡದೇಹವು ದುಃಖವಿಲ್ಲದ ಬದುಕನ್ನು ಕೊಡಲಾರದು ಎಂದು ಅವರಿಗೆ ತಿಳಿಯದು. ಸೊ ಎಲ್ಲಿವರೆಗೆ ನಮಗೆ ಈ ಜಡದೇಹ ಇದೆ, ಈ ಭೌತಿಕ ಶರೀರ ಇದೆ, ನಾವು ವಿಶ್ವದಲ್ಲಿ ಎಲ್ಲೇ ಹೋಗಲಿ, ಇಂಡಿಯಾದಲ್ಲಿರಲಿ, ಅಮೆರಿಕಾದಲ್ಲಿ, ಚೈನಾದಲ್ಲಿ, ರಷ್ಯಾದಲ್ಲಿ, ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ ಎಲ್ಲೇ ಹೋದರೂ ಕೂಡ ಎಲ್ಲಿವರೆಗೆ ಒಂದು ಈ ಭೌತಿಕ ಶರೀರ ಇದೆ, ಈ ಭೂಮಿಯ ಮೇಲಾಗಲಿ ಅಥವಾ ಬೇರೆ ಲೋಕಗಳಿಗೆ ಹೋದರೂ ಕೂಡ, ಸ್ವರ್ಗಕ್ಕೆ ಅಥವಾ ಎಲ್ಲೇ ಹೋದರೂ ಕೂಡ ಅಲ್ಲೂ ಕೂಡ ಭೌತಿಕ ಶರೀರನೇ ಇರೋದು. ಎಲ್ಲಿವರೆಗೆ ಈ ಜಡದ ದೇಹ ಇದೆ ಅಲ್ಲಿಯವರೆಗೆ ದುಃಖವು 100% ಗ್ಯಾರಂಟೀಡ್. ಸೊ ಜಡ, ಈ ದುಃಖಮಯ ಜೀವನದ ಜಡ ಈ ಭೌತಿಕ ಶರೀರ. ಸೊ ಎಲ್ಲಿವರೆಗೆ ಭೌತಿಕ ಶರೀರ ಇದೆ ಅಲ್ಲಿಯವರೆಗೆ ನಾವು ದುಃಖವಿಲ್ಲದ ಬದುಕನ್ನು ನೋಡಲಿಕ್ಕೆ ಆಗುವುದಿಲ್ಲ. ಹುಟ್ಟು, ಸಾವು, ಮುಪ್ಪು ಮತ್ತು ರೋಗಗಳು ಬದುಕಿನ ದುಃಖಗಳು. ಸೊ ನಿಜವಾದ ದುಃಖಗಳು ಏನು? ಇದು ಜನ್ಮ, ಮೃತ್ಯು, ಆಮೇಲೆ ವಯಸ್ಸಾಗುವುದು ಮತ್ತು ಸಾವನ್ನಪ್ಪುವುದು. ಇದು ನಿಜವಾದ ದುಃಖಗಳು. ಇವು ಐಹಿಕ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಇರುತ್ತವೆ. ಸೊ ಭೂಮಿಯ ಮೇಲಷ್ಟೇ ಅಲ್ಲ, ಬೇರೆ ಲೋಕಗಳಲ್ಲೂ ಕೂಡ, ಮತ್ತು ಭೂಮಿಯಲ್ಲಿ ಮನುಷ್ಯ ಜಾತಿಯಲ್ಲಿ ಮತ್ತು ಎಲ್ಲ ಜಾತಿಗಳಲ್ಲೂ ಕೂಡ ಎಲ್ಲರಲ್ಲೂ ನಾವು ನೋಡೋದು ಇದು 4: ಹುಟ್ಟು, ಸಾವು, ಮುಪ್ಪು ಮತ್ತು ರೋಗಗಳು. ಆದರೆ ಭಗವಂತನ ನಿರಂತರ ಸೇವಕನಾಗಿರುವುದೇ ಸಹಜ ಸ್ವರೂಪ ಎಂದು ತಿಳಿದವನು ಮತ್ತು ಇದರಿಂದ ದೇವೋತ್ತಮ ಪರಮಪುರುಷನ ಸ್ಥಾನವನ್ನು ತಿಳಿದವನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ನಿರತನಾಗುತ್ತಾನೆ. ಇದರ ಪರಿಣಾಮವಾಗಿ ಅವನು ವೈಕುಂಠ ಲೋಕಗಳನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ. ಸೊ ವೈಕುಂಠ ಲೋಕಕ್ಕೆ ಪ್ರವೇಶ ಮಾಡಲಿಕ್ಕೆ ಅರ್ಹತೆ ಏನಂತಂತಂದರೆ, ನಾವು ಭಗವಂತನ ಸೇವಕನಾಗಿ ನಮ್ಮ ಸಹಜ ಸ್ಥಿತಿಯನ್ನು ತಿಳಿದುಕೊಂಡು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಸೊ ಆ ಥರ ನಮ್ಮ ಜೀವನವನ್ನು ನಡೆಸಿದ್ರೆ ಆವಾಗ ನಾವು ವೈಕುಂಠ ಲೋಕಗಳಿಗೆ ಪ್ರವೇಶ ಮಾಡಲು ಅರ್ಹರಾಗುತ್ತೇವೆ. ಅಲ್ಲಿ ಐಹಿಕ ದುಃಖಗಳ ಬದುಕು ಇಲ್ಲ, ಕಾಲ ಮತ್ತು ಸಾವುಗಳ ಪ್ರಭಾವವೂ ಇಲ್ಲ. ತನ್ನ ಸಹಜ ಸ್ವರೂಪವನ್ನು ತಿಳಿದುಕೊಳ್ಳುವುದೆಂದರೆ ಭಗವಂತನ ಭವ್ಯವಾದ ಸ್ಥಾನವನ್ನು ತಿಳಿದುಕೊಳ್ಳುವುದು ಎಂದೇ ಅರ್ಥ. ವೈಕುಂಠದಲ್ಲಿ ಅದು ಕುಂಠಗಳು ಇಲ್ಲದೇ ಇರುವಂಥ ಸ್ಥಾನ, ಅಂದರೆ ದುಃಖಗಳು ಇಲ್ಲದೇ ಇರುವಂತಹ ಸ್ಥಾನ, ಅದನ್ನು ವೈಕುಂಠ ಅಂತೇಳಿ ಹೇಳ್ತಾರೆ. ಸೊ ಅಲ್ಲಿ ಕಾಲದ ಪ್ರಭಾವ ಇಲ್ಲ ಮತ್ತು ಸಾವಿನ ಪ್ರಭಾವ ಕೂಡ ಇಲ್ಲ, ಮತ್ತು ಯಾವುದೇ ದುಃಖಗಳ ಪ್ರಭಾವ ಕೂಡ ಇಲ್ಲ.
ಮತ್ತು ನಮ್ಮ ಸಹಜ ಸ್ವರೂಪವನ್ನು ತಿಳಿದುಕೊಳ್ಳುವುದಂತಂತಂದರೆ ಭಗವಂತನ ಭವ್ಯವಾದ ಸ್ಥಾನವನ್ನು ತಿಳಿದುಕೊಳ್ಳುವುದು. ಈಗ ನಾನು ಭಗವಂತನ ಸೇವಕ ಅಂತಂದರೆ, ಭಗವಂತನು ಸ್ವಾಮಿ ಅಂತಂತಂದರೆ ಭಗವಂತನ ಎಷ್ಟು ಅನ್ಲಿಮಿಟೆಡ್ ಅಪಾರವಾದಂಥ ಭವ್ಯತೆ ಇದೆ ಅದನ್ನು ಕೂಡ ತಿಳ್ಕೊಳ್ತೇವೆ. ನಾವು ನಮ್ಮನ್ನು ಅರ್ಥ ಮಾಡ್ಕೊಂಡಾಗ ಭಗವಂತನನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಬಿಡ್ತೇವೆ, ಅಥವಾ ಭಗವಂತನನ್ನು ತಿಳಿದ್ರೆ ನಾವು ನಮ್ಮನ್ನು ಕೂಡ ತಿಳ್ಕೊಂಡು ಬಿಡ್ತೇವೆ. ಭಗವಂತನು ಎಷ್ಟು ಶ್ರೇಷ್ಠನಾಗಿದ್ದಾನೆ ಮತ್ತು ನಾವು ಹೇಗೆ ಒಂದು ಅಣುವಿನ ಥರ ಇದೆ ಅಂಥೇಳಿ ಅದನ್ನು ಕೂಡ ನಮಗೆ ಅರ್ಥವಾಗುತ್ತೆ. ಜೀವಿಯ ಸ್ಥಾನವು ಭಗವಂತನ ಸ್ಥಾನವು ಒಂದೇ ಮಟ್ಟದಲ್ಲಿವೆ ಎಂಬುದಾಗಿ ಯಾರಾದರೂ ತಪ್ಪಾಗಿ ಯೋಚಿಸಿದರೆ ಆತ ಕತ್ತಲೆಯಲ್ಲಿದ್ದಾನೆ. ಸೊ ಯಾರಾದರೂ ನಾನು ಕೂಡ ಒಂದು ದಿವಸ ಭಗವಂತನಾಗಿಬಿಡ್ತೇನೆ ಅಂಥೇಳಿ ಯಾರಾದರೂ ತಿಳಿದರೆ ಅವನು ಅಜ್ಞಾನದಲ್ಲಿದ್ದಾನೆ. ಆದುದರಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಲು ಅವನಿಗೆ ಸಾಧ್ಯವಿಲ್ಲ ಎಂದು ಭಾವಿಸಬೇಕು. ಸೊ ಯಾರು ಈ ಥರ ಭಾವಿಸ್ತಾರೆ, ನಾನೇ ಭಗವಂತನಾಗಿಬಿಡ್ತೇನೆ, ನಾನೇ ಸುಪ್ರೀಂ ಕಂಟ್ರೋಲರ್ ಆಗ್ತೇನೆ ಅಂಥೇಳಿ ಯಾರು ಈ ಥರ ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ ಅವರಿಗೆ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆತನೇ ಪ್ರಭುವಾಗಿ ಬಿಡುತ್ತಾನೆ, ಹೀಗೆ ಹುಟ್ಟು ಸಾವುಗಳ ಪುನರಾವರ್ತನೆಗೆ ದಾರಿ ಮಾಡುತ್ತಾನೆ. ಆದರೆ ಸೇವೆ ಮಾಡುವುದೇ ತನ್ನ ಸ್ಥಾನ ಎಂದು ಅರಿತವನು ತನ್ನನ್ನು ಭಗವಂತನ ಸೇವೆಗೆ ಮುಡುಪು ಮಾಡಿಕೊಳ್ಳುತ್ತಾನೆ ಮತ್ತು ಕೂಡಲೇ ವೈಕುಂಠ ಲೋಕಕ್ಕೆ ಹೋಗಲು ಅರ್ಹನಾಗುತ್ತಾನೆ. ಭಗವಂತನಿಗಾಗಿ ಸೇವೆ ಸಲ್ಲಿಸುವುದಕ್ಕೆ ಕರ್ಮಯೋಗ ಅಥವಾ ಬುದ್ಧಿಯೋಗ ಎಂದು ಹೆಸರು. ಭಗವಂತನ ಸೇವೆಯನ್ನು ಯಾರು ಮಾಡ್ತಿರ್ತಾರೆ ಅದನ್ನು ಬುದ್ಧಿಯೋಗ ಅಥವಾ ಕರ್ಮಯೋಗ ಅಂತೇಳಿ ಹೇಳ್ತಾರೆ. ಇದನ್ನೇ ಸರಳವಾದ ಮಾತುಗಳಲ್ಲಿ ಹೇಳೋದಾದರೆ ಇದು ಭಕ್ತಿಪೂರ್ವಕವಾದ ಭಗವಂತನ ಸೇವೆ. ಸರಳವಾಗಿ ಹೇಳಬೇಕಂತಂದರೆ ಇದು ಭಕ್ತಿಮಯವಾಗಿ ನಾವು ಭಕ್ತಿಪೂರ್ವಕವಾಗಿ ಭಗವಂತನನ್ನು ಸೇವೆ ಮಾಡುವುದನ್ನೇ ಭಕ್ತಿಯೋಗ ಅಥವಾ ಕರ್ಮಯೋಗ ಅಂತೇಳಿ ಹೇಳ್ತಾರೆ. ಸೊ ಇದನ್ನು ಮಾಡುವ ಮುಖಾಂತರ ನಾವು ಈ ಕರ್ಮಬಂಧನದಿಂದ ಮುಕ್ತರಾಗಿ ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಅರ್ಹರಾಗ್ತೇವೆ. ಸೊ ಆಗಲೇ ಸಮಯ ಆಗಿದೆ. ಸೊ 51ನೇ ಶ್ಲೋಕದವರೆಗೆ ನಾವು ಇವತ್ತು ನೋಡಿದ್ದೇವೆ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು, ಅಥವಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನೇನು ನೋಡ್ಕೊಂಡಿದ್ದೇವೆ ಅದನ್ನು ನಾವು ರಿವಿಷನ್ ಮಾಡ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ನಾವು ಈ ಕಲಿಯುಗದಲ್ಲಿ ನಾವು ಯಾವುದೇ ಕೃಷ್ಣ ನೀವು ಇಷ್ಟವರೆಗೂ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಒಂದು ಇದರಲ್ಲಿ ಯಾವ್ದನ್ನು ಅಷ್ಟು ನೀಟಾಗಿ ಲೈಕ್ ಪರ್ಫೆಕ್ಟ್ ಆಗಿ ಫಾಲೋ ಮಾಡಕ್ಕಾಗಲ್ಲ. ಅಂದ್ರೆ ಇವಾಗ ಭಕ್ತಿ ಯೋಗ ಆಗ್ಲಿ, ಕರ್ಮ ಜ್ಞಾನ ಯೋಗ ಆಗ್ಲಿ, ಅದೆಲ್ಲ ಮಾಡೋಕೆ ಆಗಲ್ಲ. ನಾವು ಕರ್ಮಯೋಗದಿಂದ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಅದನ್ನ ಮಾತ್ರ ಫಾಲೋ ಮಾಡ್ಬೋದು ಅಲ್ವಾ ಪ್ರಭುಜಿ? ಅಂದರೆ ಭಕ್ತಿಯೋಗ ಮತ್ತು ಕರ್ಮಯೋಗ ಅದೆರಡು ಒಂದೇ ಥರ ಇರುತ್ತೆ. ಕರ್ಮಯೋಗದಲ್ಲಿ ಮತ್ತು ಭಕ್ತಿಯೋಗದಲ್ಲಿ ಏನೂ ಅಷ್ಟು ವ್ಯತ್ಯಾಸ ಇಲ್ಲ. ಸೊ ಭಕ್ತಿಯೋಗ ಅಂತಂತಂದರೆ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಪ್ರಥಮವಾಗಿ ನಾವು ಏನು ಮಾಡ್ಬೇಕಂತಂದರೆ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು. ಇದು ಯಾರು ಬೇಕಾದರೂ ಮಾಡ್ಬೋದು. ಇದು ಅತ್ಯಂತ ಸುಲಭವಾಗಿದ್ದು, ಅದರಲ್ಲಿ ಯಾವುದೂ ಡಿಫಿಕಲ್ಟಿ ಇಲ್ಲ. ಇದರಲ್ಲಿ ಏನಾದರೂ ಡಿಫಿಕಲ್ಟಿ ಅನ್ಸುತ್ತಾ ಡೈಲಿ ಜಪ ಮಾಡಲಿಕ್ಕೆ? ಇಲ್ಲ ಪ್ರಭುಜಿ, ಈಸಿ ಅಲ್ವಾ? ಇಲ್ಲ. ಸೊ ನಾವು ಪ್ರತಿ ದಿವಸ ಜಪ ಮಾಡ್ತಾ ಇದ್ದೇವೆ ಅಂತಂತಂದರೆ ನಾವು ಭಕ್ತಿ ಯೋಗವನ್ನು ಮಾಡ್ತಾ ಇದ್ದೇವೆ. ಸೊ ಇದನ್ನ ಸಾಧನಾ ಭಕ್ತಿ ಅಂತ ಹೇಳ್ತಾರೆ. ಭಗವದ್ಗೀತೆ, ಭಾಗವತಮು, ಇವು ದೇವರ ಒಂದು ಇದೆಲ್ಲ ಓದ್ತೀವಲ್ವಾ, ಅದು ಕೂಡ ಇನ್ಕ್ಲೂಡ್ ಆಗುತ್ತಲ್ಲ? ಹೌದು, ಯಾಕಂದ್ರೆ ಭಕ್ತಿ ಯೋಗ ಅಂತಂತಂದ್ರೆ ಹೇಗೆ ಅಷ್ಟಾಂಗ ಯೋಗದಲ್ಲಿ 8 ಸ್ತರದಲ್ಲಿ ಭಕ್ತಿ ಬೆಳವಣಿಗೆ ಆಗುತ್ತೆ, ಅದೇ ಥರ ಭಕ್ತಿ ಯೋಗದಲ್ಲಿ ಕೂಡ 9 ಸ್ತರದಲ್ಲಿ ಅದು ಬೆಳವಣಿಗೆ ಆಗುತ್ತೆ. ಆದೋ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಈ ಥರ 9 ಸ್ತರಗಳಿದೆ. ಸೊ ಬಿಗಿನಿಂಗ್ ಆಗೋದು ಫಸ್ಟ್ ಶ್ರದ್ಧೆಯಿಂದ ಸ್ಟಾರ್ಟ್ ಆಗುತ್ತೆ. ಹೇಗೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮದಿಂದ ಶುರು ಆಗುತ್ತೆ, ಭಕ್ತಿ ಯೋಗದಲ್ಲಿ ಭಕ್ತಿ ಶ್ರದ್ಧೆಯಿಂದ ಶುರು ಆಗುತ್ತೆ. ಆದೋ ಶ್ರದ್ಧಾ, ಆಮೇಲೆ ಸಾಧು ಸಂಘ. ಈಗೆಲ್ಲ ಕ್ಲಾಸ್ ಅಟೆಂಡ್ ಆಗ್ತಾ ಇರೋದು ಇದು ಸಾಧು ಸಂಘ ಕ್ಯಾಟಗರಿಯಲ್ಲಿ ಬರುತ್ತೆ. ಭಕ್ತರ ಜೊತೆ ನಾವು ಚರ್ಚೆಯನ್ನು ಮಾಡೋದು, ಭಗವಂತನ ಬಗ್ಗೆ ತಿಳಿದುಕೊಳ್ಳೋದು, ಇದು 2ನೇ ಸ್ಟೇಜ್. ಇದು ಫಸ್ಟು ಶ್ರದ್ಧೆ. ಸೆಕೆಂಡ್ ಸ್ಟೇಜು ಭಜನ ಸಾಧು ಸಂಘ, ಆದೋ ಶ್ರದ್ಧಾ ತಥೋ ಸಾಧು ಸಂಘ. 3ನೇ ಸ್ಟೇಜ್ ಏನಂತಂದರೆ ಭಜನ ಕ್ರಿಯೆ. ಭಜನ ಕ್ರಿಯೆ ಅಂತಂದರೆ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಶ್ರದ್ಧೆ ಇರುತ್ತೆ, ಏನು ಭಕ್ತಿ ಅಂದರೆ ಏನು ನಾವು ನೋಡುವ ತಿಳ್ಕೊಳ್ಳುವ ಅಂತೇಳಿ. ಸೆಕೆಂಡ್ ಸ್ಟೇಜಲ್ಲಿ ಭಕ್ತರ ಜೊತೆ ಅಸೋಸಿಯೇಷನ್ ಸಂಘ ಮಾಡ್ತೇವೆ. 3ನೇ ಸ್ಟೇಜಲ್ಲಿ ನಾನು ಕೂಡ ಭಗವಂತನ ಸೇವೆಯನ್ನು ಮಾಡಬೇಕು. ಆ ಭಗವಂತನ ಸೇವೆ ಮಾಡೋದು 9 ಪ್ರಕಾರದಲ್ಲಿ ನಾವು ಭಗವಂತನ ಸೇವೆಯನ್ನು ಮಾಡಬಹುದು. ಅದು ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮನಿವೇದನಂ. ಸೊ ಈ 9ರಲ್ಲಿ ಯಾವುದಾದ್ರೂ ರೀತಿಯಲ್ಲಿ ನಾವು ಭಗವಂತನ ಸೇವೆ ಮಾಡ್ಬೋದು. ಸೊ ಅದರಲ್ಲಿ ತುಂಬ ಸುಲಭವಾಗಿ ಮಾಡುವುದಂತಂತಂದರೆ ಈ ಶ್ರವಣ ಕೀರ್ತನೆ ಇದೆ ಅಲ್ವಾ, ಶ್ರವಣ ಕೀರ್ತನೆ, ಶ್ರವಣ ಈಗ ನಾವು ಕೇಳ್ತಾ ಇರೋದು ಇದು ಕೂಡ ಶ್ರವಣ. ಇದು ಭಗವಂತನ ಬಗ್ಗೆ ನಾವು ಕೇಳ್ತಾ ಇದ್ದೇವೆ, ಇದು ಕೂಡ ಭಕ್ತಿ ಸೇವೆನೇ.
ಸೇವೆ ಅಂತಂತಂದರೆ ನಮ್ಮ ಏನು ಇಂದ್ರಿಯಗಳಿದೆ ಅದನ್ನು ಭಗವಂತನ ಕೆಲಸಗಳಲ್ಲಿ ತೊಡಕೊಳ್ಳೋದು. ಈಗ ಕಿವಿ ಕೂಡ ಒಂದು ಇಂದ್ರಿಯ. ಈಗ ಇದೇ ಸಮಯವನ್ನು ನಾವು ಯಾವುದೋ ಒಂದು ಪಿಕ್ಚರ್ ಸಾಂಗ್ ಕೇಳಲಿಕ್ಕೆ ಯೂಸ್ ಮಾಡ್ಬೋದು. ಅದ್ರ ಬದಲಿಗೆ ನಾನು ಈಗ ಭಗವಂತನ ಬಗ್ಗೆ ಕೇಳ್ತಾ ಇದ್ದೇನೆ, ಅಂದರೆ ನಾನು ನನ್ನ ಕಿವಿಯನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಈಗ ನಾನು ಮಾತಾಡ್ತಾ ಇದ್ದೇನೆ, ಇದೇ ನಾನು ಏನೋ ಒಂದು ಗಾಸಿಪ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ನನ್ನ ಟಂಗನ್ನು, ನನ್ನ ನಾಲ್ಗೆಯನ್ನು. ಅದ್ರ ಬದಲಿಗೆ ನಾನು ಭಗವಂತನ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತಂದರೆ ನಾನು ನನ್ನ ನಾಲ್ಗೆಯನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೇನೆ. ಸೊ ನಮ್ಮ ಎಲ್ಲ ಏನು ಇಂದ್ರಿಯಗಳಿದೆ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ಅದನ್ನೇ ಭಕ್ತಿ ಯೋಗ ಅಂತೇಳಿ ಹೇಳ್ತಾರೆ. ಇದು ತುಂಬ ನ್ಯಾಚುರಲ್ ಆಗಿರೋದು, ಸುಲಭವಾಗಿರೋದು. ಈ ಜ್ಞಾನ ಯೋಗ, ಅಷ್ಟಾಂಗ ಯೋಗ ಏನಿದೆ ಅದು ನ್ಯಾಚುರಲ್ ಪ್ರೊಸೆಸ್ ಅಲ್ಲ. ಅದನ್ನು ಮಾಡಿ ಮಾಡಿ ಅಲ್ಟಿಮೇಟ್ಲಿ ಮತ್ತೆ ಇಲ್ಲಿಗೆ ಬರಬೇಕು, ಭಕ್ತಿಗೆ ಬರಬೇಕು. ಸೊ ಯಾರು ಬುದ್ಧಿವಂತರಾಗಿರ್ತಾರೆ ಅವರು ಬೇರೆ ಪ್ರೊಸೆಸ್ಸಿಗೆ ಹೋಗದೆ ಡೈರೆಕ್ಟಾಗಿ ಭಗವಂತನ ಸೇವೆಯಲ್ಲಿ ಏನು ಸುಲಭವಾಗಿದೆ, ಆಮೇಲೆ ನ್ಯಾಚುರಲ್ ಆಗಿದೆ, ಅದನ್ನು ಅವರು ಪಾಲನೆ ಮಾಡ್ತಾರೆ. ಸೊ ಅದರಲ್ಲಿ ತುಂಬ ಈಸಿಯಾಗಿ ಸ್ಪೆಷಲಾಗಿ ಕಲಿಯುಗದಲ್ಲಿ ಹೇಳ್ಕೊಟ್ಟಿರೋದು ಅಂತಂದರೆ, ನೀವು ಫಸ್ಟು ಕೃಷ್ಣನ ಹೆಸರಿನ ಜಪ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಹೇಳ್ಕೊಟ್ಟಿರೋದು ಅಂತಂತಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಇದು ಮಾಡಿದರೆ ನಾವು ಆಲ್ರೆಡಿ ಭಕ್ತಿ ಯೋಗದಲ್ಲಿ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೇವೆ. ಆಮೇಲೆ ಸೆಕೆಂಡ್ ಏನು ಮಾಡ್ಬೋದು ಅಂತಂತಂದರೆ, ಈಗ ನಾವು ನಮ್ಮ ಜೀವನ ನಡೆಸ್ಬೇಕಂತಂತಂದರೆ ನಾವು ತಿನ್ನೋದು ತುಂಬ ಇಂಪಾರ್ಟೆಂಟ್. ನಾವು ತಿನ್ನಲಿಲ್ಲ ಅಂತಂದರೆ ನಾವು ಬದುಕಲಿಕ್ಕೂ ಸಾಧ್ಯ ಇಲ್ಲ. ದಿವಸಕ್ಕೆ ಅಟ್ಲೀಸ್ಟ್ ನಾವು 2-3 ಸಲ ಆದರೂ ತಿಂತೇವೆ. ಸೊ ಈ ಆ್ಯಕ್ಟಿವಿಟಿಯನ್ನು ಕೂಡ ನಾವು ಸ್ಪಿರಿಚುವಲೈಸ್, ಆಧ್ಯಾತ್ಮಿಕ ಮಾಡ್ಬೋದು. ನಾವು ತಿನ್ನೋದನ್ನು ಹೇಗೆ ಆಧ್ಯಾತ್ಮಿಕ ಮಾಡ್ಬೋದು? ನಾವು ಏನೇ ತಿನ್ನೋದಿದ್ರು ಅದನ್ನು ನಾವು ಫಸ್ಟ್ ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನು ತಿಂದುಬಿಟ್ರೆ ಏನಾಗುತ್ತೆ, ಆಹಾರ ಶುದ್ಧವಾಗುತ್ತೆ. ಈ ಮುಂದೆ ನಾವು ಬರೋ ಇದರಲ್ಲಿ ನೋಡ್ತೇವೆ, 3ನೇ ಅಧ್ಯಾಯದಲ್ಲಿ ಅಥವಾ 4ನೇ ಅಧ್ಯಾಯದಲ್ಲಿದೆ, ಅಲ್ಲಿ ಅದನ್ನು ಹೇಳ್ತಾರೆ. ಸೊ ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅದು ಆಹಾರ ಶುದ್ಧವಾಗಿ ಅದು ಪ್ರಸಾದವಾಗುತ್ತೆ. ಸೊ ಆ ಪ್ರಸಾದವನ್ನು ನಾವು ಸ್ವೀಕರಿಸಿದ್ರೆ ನಮ್ಮ ದೇಹ ಶುದ್ಧವಾಗುತ್ತೆ, ನಮ್ಮ ಮನಸ್ಸು ಶುದ್ಧ ಆಗುತ್ತೆ. ಸೊ ಇದು ಎರಡನೇದು, ತುಂಬ ಸುಲಭವಾಗಿ ನಾವು ಇದನ್ನು ಕೂಡ ಮಾಡ್ಬೋದು. ನಾವೇನು ಕುಕ್ ಮಾಡ್ತಾ ಇರ್ತೇವೆ ಅದನ್ನೆಲ್ಲ ನಾವು ಭಗವಂತನಿಗೆ ಆಫರ್ ಮಾಡಿ ಅದನ್ನು ನಾವು ಪ್ರಸಾದ ಸ್ವೀಕಾರ ಮಾಡಬೇಕು. ಸೊ ಇದರಲ್ಲಿ ನಾವು ಏನು ತುಂಬ ಕಠಿಣವಾಗಿರೋದು ಏನೂ ಇಲ್ಲ ಇದರಲ್ಲಿ. ಮತ್ತು ಕೃಷ್ಣನಿಗೆ ನಾವು ನೈವೇದ್ಯ ಮಾಡಬೇಕಂತಂದರೆ ಅದರಲ್ಲಿ ಕೆಲವೊಂದು ಸಿಂಪಲ್ ನಿಯಮಗಳಿರುತ್ತೆ. ಏನು ಕೃಷ್ಣ ತಿಂತಾನೆ, ಏನು ಕೃಷ್ಣ ತಿನ್ನಲ್ಲ. ಈಗ ನಾವು ಯಾರಿಗೊಬ್ರಿಗೆ ಕೊಡಬೇಕಂತಾರೆ ಅವ್ರಿಗೇನು ಲೈಕ್ ಆಗುತ್ತೆ ಅದನ್ನು ಕೊಡಬೇಕು. ಸೊ ಕೃಷ್ಣ ಅದನ್ನು ಹೇಳಿದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂಥೇಳಿ. ಈ ಕ್ಯಾಟಗರಿಯಲ್ಲಿ ಏನೇ ವಸ್ತುಗಳನ್ನಿದ್ದರೆ ಭಕ್ತಿಯಿಂದ ಅದನ್ನು ನನಗೆ ಅರ್ಪಣೆ ಮಾಡಿದ್ರೆ ನಾನು ಅದನ್ನು ತಿಂತೇನೆ ಅಂತೇಳಿ ಕೃಷ್ಣ ಹೇಳಿದ. ಆಮೇಲೆ ಅದನ್ನು ನಾವು ಪ್ರಸಾದ ರೂಪದಲ್ಲಿ ನಾವು ಸ್ವೀಕಾರ ಮಾಡಿದ್ರೆ ಆವಾಗ ನಮ್ಮ ಶರೀರ ಮನಸ್ಸು ಎಲ್ಲ ಶುದ್ಧವಾಗಲಿಕ್ಕೆ ಶುರು ಆಗುತ್ತೆ. ಸೊ ಇದೆರಡೇನಿದೆ, ಯಾರೇ ಆಗಲಿ ಯಾರೇ ವ್ಯಕ್ತಿ ತುಂಬ ಸುಲಭವಾಗಿ ಮಾಡ್ಬೋದು. ಭಗವಂತನ ನಾಮವನ್ನು ಜಪ ಮಾಡೋದು ಮತ್ತು ಭಗವಂತನ ಪ್ರಸಾದವನ್ನು ತಿನ್ನೋದು. ಸೊ ಇದು ಎರಡರಲ್ಲೂ ಇನ್ವಾಲ್ವ್ ಆಗಿರೋದು ಟಂಗ್. ಎರಡರಲ್ಲೂ ನಾಲ್ಗೆ ಇನ್ವಾಲ್ವ್ ಇದೆ. ಯಾಕಂದರೆ ತಿನ್ನುವಾಗೂ ಅದು ನಾಲ್ಗೆ ಇನ್ವಾಲ್ವ್ ಇದೆ, ಹೇಳಬೇಕಾದ್ರೂ ನಾಲ್ಗೆ ಇನ್ವಾಲ್ವ್ ಆಗಿದೆ. ಸೊ ಭಗವಂತನ ಸೇವೆ ಪ್ರಾರಂಭವಾಗುವುದೇ ನಾಲ್ಗೆಯಿಂದ, ಕೈಕಾಲಿಂದ ಅಲ್ಲ. ಫಸ್ಟ್ ಭಗವಂತನ ಸೇವೆ ಸ್ಟಾರ್ಟ್ ಆಗೋದು ನಾಲ್ಗೆಯಿಂದ. ಒಂದು, ನಾವು ಕೃಷ್ಣನ ನಾಮವನ್ನು ಜಪ ಮಾಡಬೇಕು, ಸಂಕೀರ್ತನೆ ಮಾಡಬೇಕು. ಎರಡನೇದು, ಕೃಷ್ಣನ ಪ್ರಸಾದವನ್ನು ತಿನ್ನಬೇಕು. ಸೊ ಈ ಥರ ನಾವು ಮಾಡ್ತಾ ಇದ್ದರೆ ಆಟೋಮೆಟಿಕ್ ಆಗಿ ಕೃಷ್ಣ ನಮ್ಮ ಹೃದಯದಲ್ಲಿರುವವನು ಅವನು ಮುಂದೆ ನಮಗೆ ಗೈಡ್ ಮಾಡ್ತಾ ಹೋಗ್ತಾನೆ. ಆಟೋಮೆಟಿಕ್ ಆಗಿ 4ನೇ ಸ್ಟೇಜಿಗೆ ಬರ್ತೇವೆ ಈ ಭಕ್ತಿಯಲ್ಲಿ. ಆದೋ ಶ್ರದ್ಧಾ, ದೆನ್ ಸಾಧು ಸಂಘ, ದೆನ್ ಭಜನ ಕ್ರಿಯಾ, ಅದಾದಮೇಲೆ ಅನರ್ಥ ನಿವೃತ್ತಿ. ಅನರ್ಥ ಅಂತಂತಂದರೆ ಅನರ್ಥವಾಗಿರೋದು, ಅನ್ವಾಂಟೆಡ್. ಎಷ್ಟೋ ನಾವು ಕಲ್ಕೊಂಡ್ಬಿಟ್ಟಿದ್ದೇವೆ ಈ ಭೌತಿಕ ಸಂಸಾರಕ್ಕೆ ಬಂದ ಮೇಲೆ. ಎಷ್ಟೋ ಜನ್ಮಗಳಲ್ಲಿ ಎಷ್ಟೋ ಬೇಡಾಗಿರುವಂಥ ಚಟಗಳನ್ನು ನಾವು ಕಲ್ಕೊಂಡ್ಬಿಟ್ಟಿದ್ದೇವೆ, ಅನರ್ಥಗಳು ಅಂಥೇಳಿ. ಸೊ ಈ 3ನೇ ಸ್ಟೇಜ್ ಆದಮೇಲೆ ಅನರ್ಥ ನಿವೃತ್ತಿ ಅಂತೇಳಿ 4ನೇ ಸ್ಟೇಜ್ ಬರುತ್ತೆ ಭಕ್ತಿ ಯೋಗದಲ್ಲಿ. ಸೊ ಇದು ನಾವು ಭಗವಂತನ ನಾಮ ಜಪ ಮಾಡ್ತಾ ಇದ್ದರೆ ಮತ್ತು ಭಗವಂತನ ಪ್ರಸಾದ ತಿಂತಾ ಇದ್ದರೆ ಆಟೋಮೆಟಿಕ್ ಆಗಿ ಅನರ್ಥ ನಿವೃತ್ತಿ ಆಗಲಿಕ್ಕೆ ಶುರು ಆಗುತ್ತೆ. ನಾವೆಲ್ಲ ಅನ್ವಾಂಟೆಡ್ ಬೇಡಾಗಿರುವಂಥ ಎಲ್ಲ ಇದನ್ನು ಒಂದೊಂದಾಗಿ ಆಟೋಮೆಟಿಕ್ ಆಗಿ ಅದು ಹೋಗ್ಲಿಕ್ಕೆ ಶುರು ಆಗಿಬಿಡುತ್ತೆ. ಅದಾದಮೇಲೆ ನಿಷ್ಠೆ ಬರುತ್ತೆ, ಭಕ್ತಿಯಲ್ಲಿ ಭಗವಂತನಲ್ಲಿ ನಿಷ್ಠೆ ಬರುತ್ತೆ. ಸೊ ಒಂದು ಯಾರೇ ಏನೇ ಹೇಳಿದರೂ ನಾವು ಅದರಿಂದ ವಿಚಲಿತರಾಗದೆ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ತೇವೆ. ಸೊ ಇದಾದ ಮೇಲೆ ರುಚಿ, ಭಗವಂತನ ಸೇವೆ ಮಾಡಲಿಕ್ಕೆ ನಮ್ಗೆ ಏನೋ ಒಂದು ರುಚಿ ಬರುತ್ತೆ ಅದರಲ್ಲಿ. ಇನ್ನೂ ಮಾಡಲಿಕ್ಕೆ ಆಸೆ ಆಗುತ್ತೆ. ಅದಾದಮೇಲೆ ಆಸಕ್ತಿ, ಅದಾದಮೇಲೆ ಭಾವ, ಅದಾದಮೇಲೆ ಪ್ರೇಮ. ಸೊ ಇದು 9 ಸ್ತರಗಳಲ್ಲಿ ಭಕ್ತಿ ಯೋಗಿ ಏನಿದ್ದಾನೆ ಮುಂದೆ 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 ಹೋಗ್ತಾ ಇರ್ತಾನೆ. ಆ 9th ಸ್ಟೇಜ್ ಏನಿದೆ ಅದು ಪರ್ಫೆಕ್ಷನ್ ಸ್ಟೇಜ್, ಅದು ಸಿದ್ಧಿಯನ್ನು ಹೊಂದಿದೆ ಅಂಥೇಳಿ. ಆ ಸಿದ್ಧಿಯನ್ನು ಹೊಂದುವಂಥ ಸ್ಟೇಜ್ ಅದು 9ನೇ ಸ್ಟೇಜ್. ಭಗವಂತನ ಮೇಲೆ ನಮ್ಮ ಪ್ರೇಮ ಜಾಗೃತಗೊಂಡಾಗ, ಅಂದರೆ ಆಲ್ರೆಡಿ ಇದೆ ಆದರೆ ಏನಾಗಿದೆ, ಈಗ ಕವರ್ ಆಗಿದೆ. ಸೊ ಅದನ್ನು ಅನ್ಕವರ್ ಮಾಡೋದು, ಇದು ಭಕ್ತಿಯ ಪ್ರೋಸೆಸ್. ಸೊ ಬಿಗಿನಿಂಗಲ್ಲಿ ನಾವು ಜಪ ಮಾಡೋದು, ಪ್ರಸಾದ ಮಾಡೋದು ಇಷ್ಟು ಮಾಡ್ತಾ ಇದ್ದರೆ ಮುಂದೆಲ್ಲ ಆಟೋಮೆಟಿಕ್ ಆಗಿ ಕೃಷ್ಣ ನಮ್ಮನ್ನು ಗೈಡ್ ಮಾಡ್ತಾನೆ.
ಸೊ ಇದನ್ನು ಯಾರು ಬೇಕಾದರೂ ಸುಲಭವಾಗಿ ಮಾಡಬಹುದು. ಓಕೆ, ಆಲ್ರೆಡಿ ಟೈಮ್ ಆಗಿದೆ ಅನ್ಸುತ್ತೆ. ಮತ್ತೇನಾದರೂ ಪ್ರಶ್ನೆ ಇದ್ರೆ ಕೇಳುವ. ರಿವಿಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಜಿ. ಈಗ ನಾವು ಮಾಡುವ ಪ್ರತಿಯೊಂದು ಕಾರ್ಯನೂ ಪಾಸಿಟಿವ್, ಪ್ರತಿಯೊಂದು ಕಾರ್ಯಕ್ಕೂ ಪಾಸಿಟಿವ್ ಅಥವಾ ನೆಗೆಟಿವ್ ಪರಿಣಾಮ ಇದ್ದೇ ಇರುತ್ತೆ. ಸೊ ಅದೇ ತರ ಅದೇ ಸಂಚಿತ ಕರ್ಮ ಆಗಿ ಇಲ್ಲ ಆಮೇಲೆ ಇಟ್ ವಿಲ್ ಬಿ ಎ ಡೌನ್ಲೋಡೆಡ್ ಪ್ರಾರಬ್ಧ ಕರ್ಮ ಆಗಿ ಬರುತ್ತೆ ಪ್ರತಿಯೊಂದು ಮಟೀರಿಯಲ್ ಬಾಡಿನಲ್ಲೂ. ಸಪೋಸ್ ವಿ ಆರ್ ಡೂಯಿಂಗ್ ಹರೇ ಕೃಷ್ಣ ಮಹಾಮಂತ್ರನೂ ಹೇಳ್ತಾ ಇದ್ದೀವಿ, ನೀಟಾಗಿ ಕೃಷ್ಣ ಪ್ರಸಾದವನ್ನೇ ತಗೊಳ್ತಾ ಇದ್ದೀವಿ, ಆಮೇಲೆ ಎಲ್ಲವನ್ನ ಅವನ್ಗೆ ಸರೆಂಡರ್ ಮಾಡ್ಕೊಂಡಿದೀವಿ ಕಂಪ್ಲೀಟ್ಲಿ ಅಂತ ಇಟ್ಕೊಂಡ್ರು ಕೂಡ, ಬೀಯಿಂಗ್ ಅ ಹ್ಯೂಮನ್ ಬೀಯಿಂಗ್ ಪಾಪ ಮಾಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈವನ್ ನಾವ್ ಯಾರಿಗೂ ಹಾರ್ಮ್ ಮಾಡ್ಲಿಲ್ಲ ಅಂದ್ರೂ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಎಲ್ಲೋ ಒಂದ್ ಕಡೆ ಸೊಳ್ಳೆನ್ ಹೊಡೆದಿರ್ತೀವಿ, ಇಲ್ಲ ಇರುವೆ ಬಂತು ಅಂತ ಏನೋ ಸಾಯಿಸಿರ್ತೀವಿ. ಸೊ ದಟ್ ಆಲ್ಸೋ ಈಸ್ ಕನ್ಸಿಡರ್ಡ್ ಆಸ್ ಅ ಪಾಪ ಕರ್ಮ ಓನ್ಲಿ ಅಲ್ವಾ? ಅದು ಕೂಡ ಸಂಚಿತ ಕರ್ಮನಲ್ಲಿ ನೆಗೆಟಿವ್ ಆಗಿ ಹೋಗಿ ಸೇರ್ಕೊಂಡ್ರೆ ಸೊ ಇದಕ್ಕೆ ನಮಗೆ ಬಿಡುಗಡೆ ಅನ್ನೋದೇ ಇರೋದಿಲ್ಲ ಅಲ್ವಾ? ಸೊ ಅಂತ ನನ್ಗೆ ಕ್ವಶನ್. ಮೇನ್ ಆಗಿ ಮೇಜರ್ ಪಾಪ ಕರ್ಮಗಳಿರೋದು 4. ಅದು ಪಾಪದ ಅದು 4, ಅದಕ್ಕೆ ಕಂಬ ಇದ್ದಾಗೆ. ಅದು ಆ ಪಾಪದ ಏನು ಸ್ಟ್ರಕ್ಚರ್ ಇದೆ ಆ 4 ಕಂಬದ ಮೇಲೆ ನಿಂತ್ಕೊಂಡಿದೆ. ಅದು ಮಾಂಸಾಹಾರ, ಅವೈಧ ಸಂಘ, ಆಮೇಲೆ ಇಂಟಾಕ್ಸಿಕೇಶನ್, ಮದ್ಯ ಸೇವನೆ ಅಥವಾ ಯಾವುದೇ ಥರದ ಇಂಟಾಕ್ಸಿಕೆಂಟ್ ತಗೊಳ್ಳೋದು, ಆಮೇಲೆ ಗ್ಯಾಂಬ್ಲಿಂಗ್, ಜೂಜಾಡೋದು, ಮಾದಕ ದ್ರವ್ಯಗಳನ್ನು ಸೇವನೆ ಮಾಡೋದು, ಮಾಂಸಾಹಾರವನ್ನು ಸೇವಿಸೋದು, ಮತ್ತು ಇದು ಅನೈತಿಕ ಸಂಬಂಧಗಳನ್ನು ಹೊಂದೋದು. ಸೊ ಇದೇನಿದೆ ಇದು ಮೇಜರ್ ಆಗಿ ಇದು 4 ಪಾಪದ ಕಂಬಗಳು. ಸೊ ಇದನ್ನು ಬಿಟ್ಟರೆ ನಾವು ಬೇರೆ ಜೀವಿಗಳನ್ನೆಲ್ಲ ಕೊಲ್ಲೋದು ಅದೆಲ್ಲ ಅದು ಪಾಪ ಕ್ಯಾಟಗರಿಯಲ್ಲೇ ಬರುತ್ತೆ. ನಾವು ಕಾನ್ಷಿಯಸ್ ಆಗಿ ನಾವಾಗಿ ಆದಷ್ಟು ಯಾವುದೇ ಜೀವಿ ಹತ್ಯೆಯನ್ನು ಮಾಡಲಿಕ್ಕೆ ಅದರಿಂದ ನಾವು ನಮ್ಮನ್ನು ಕಾಪಾಡ್ಕೋಬೇಕು. ಆದರೆ ಇಂಥದ್ದೆಲ್ಲ ಕೆಲವೊಂದು ಈಗ ಸೊಳ್ಳೆಗಳನ್ನು ಹೊಡೆದ್ವಿ ಅಥವಾ ಇರುವೆಗಳನ್ನೆಲ್ಲ ಹೊಡೆಯೋ ಅವಶ್ಯಕತೆ ಇಲ್ಲ. ಇರುವೆಗಳು ಅದನ್ನು ನಮಗೆ ಮಾಡಲ್ಲ. ಅದು ಸೊಳ್ಳೆ ಕೂಡ ಅದು ನಿಮಗೆ ಪ್ರಭುಪಾದದ ಒಂದು ಇದಿದೆ, ಒಂದು ಲೀಲೆ ಇದೆ ಇದರಲ್ಲಿ. ವೃಂದಾವನದಲ್ಲಿ ಒಂದ್ಸಲ ಇದ್ದಾಗ ಅವ್ರ ಸೇವಕರು ಒಬ್ರು ಸೇವೆ ಮಾಡ್ತಾ ಇದ್ದದ್ದು, ಅವ್ರು ಒಂದ್ಸಲ ಅಲ್ಲಿ ಸೊಳ್ಳೆ ಇತ್ತಂತೇಳಿ ಅವರು ಹೊಡಿಲಿಕ್ಕೆ ಹೋಗಿದ್ರು. ಅವಾಗ ಅವರಿಗೆ ಪ್ರಭುಪಾದರು ಇಲ್ಲ ಬೇಡ ಅಂತೇಳಿ ಸ್ಟಾಪ್ ಮಾಡಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಸೊಳ್ಳೆ ಬಂದು ಕುತ್ಕೊಂಡು ಕಚ್ಚಲಿಕ್ಕೆ ಶುರು ಮಾಡ್ತು. ಪ್ರಭುಪಾದರು ಹೇಳು ಈಗ ಹೊಡಿದನ್ನ ಅಂತೇಳಿ. ಅಂದ್ರೆ ವೆನ್ ಇಟ್ ಈಸ್ ಅಟ್ಯಾಕಿಂಗ್ ಯು ದೆನ್ ಯು ಕ್ಯಾನ್ ಕೌಂಟರ್ ಅಟ್ಯಾಕ್, ಬಟ್ ನಾಟ್ ಅದರ್ವೈಸ್. ಆಮೇಲೆ ಇನ್ನೊಂದಿದೆ, ಒಂದ್ಸಲ ಪ್ರಭುಪಾದರು ರೂಮಲ್ಲಿ ಕಾಕ್ರೋಚ್ ಬಂದಿತ್ತು. ಅವಾಗ ಅವ್ರು ಏನು ಮಾಡಿದ್ರು, ಅದನ್ನು ತಗೊಂಡು ಈ ಕೈಯಲ್ಲಿ ಎತ್ಬಿಟ್ಟು ಕಿಟಕಿಯಿಂದ ಹೊರಗೆ ಹಾಕಿ ಇಡೀ ಜಗತ್ತು ನಿಂದೆ ಅಂತೇಳಿ ಹೊರಗಡೆ ಹಾಕಿದ್ರು ಅದಕ್ಕೆ. ಸೊ ದೇರ್ ಆರ್ ವೇಸ್ ವಿಚ್ ವಿ ಕ್ಯಾನ್ ಟ್ರೈ ಟು ಅವಾಯ್ಡ್ ಕಿಲ್ಲಿಂಗ್. ನಾವು ಕೊಲ್ಲೋದನ್ನ ಇದು ಮಾಡ್ಬೋದು. ಈಗ ಬಟ್ ಕೆಲವೊಂದ್ಸಲ ಇನ್ನೊಂದು ಕಡೆ ಪ್ರಭುಪಾದ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ, ಈಗ DT ವರ್ಷಿಪ್ ಅಲ್ಲಿ ಈಗ ದೇವರ ಕೋಣ ಇರುತ್ತೆ ಅಥವಾ ಕಿಚನ್ ಇರುತ್ತೆ, ಅಲ್ಲೆಲ್ಲ ಭಗವಂತನ ಸೇವೆಗಾಗಿ ನಾವು ಮಾಡ್ತಾ ಇರೋದು. ಸೊ ಅಲ್ಲೆಲ್ಲ ಕಾಕ್ರೋಚ್ಗಳು ಬರ್ತಾ ಇದ್ರೆ ಫಸ್ಟ್ ಆಫ್ ಆಲ್ ಪ್ರಭುಪಾದ ಹೇಳಿದ್ರು, ಅಂದ್ರೆ ನೀವೆಲ್ಲ ಕ್ಲೀನ್ ಆಗಿಟ್ರೆ ಇದೆಲ್ಲ ಕಾಕ್ರೋಚ್ ಎಲ್ಲ ಬರಲ್ಲ. ನಾವೇ ಅಲ್ಲಿ ಎಲ್ಲ ಅನ್ನದಗಳು ಅದೆಲ್ಲ ಅಲ್ಲೇ ರಾತ್ರಿ ಬಿಟ್ಬಿಟ್ರೆ ಅವೇನು ಪಾಪ ತಿನ್ಬೇಕಂತ ಹೇಳಿ ಬರುತ್ತೆ. ಸೊ ಫಸ್ಟ್ ನಾವು ಅದಕ್ಕೆ ನಾವೆಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ಈ ಥರ ಕಾಕ್ರೋಚ್ ಆಗಲಿ ಏನಾಗಲಿ ಅದು ಬರೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ನಾವು ಎಷ್ಟೆಲ್ಲ ಪ್ರಯತ್ನ ಪಟ್ಟು ಎಷ್ಟೇ ಕ್ಲೀನ್ ಇಟ್ಟರು ಆವಾಗಲೂ ಕೂಡ ಬಂದರೆ ಅದು ಭಗವಂತನ ಸೇವೆಯಲ್ಲಿ ಈಗ ಅಶುದ್ಧ ಮಾಡ್ತಾ ಇದೆ ಆ ಸ್ಥಾನವನ್ನು, ಅಥವಾ ದೇವರ ಕೋಣೆಯಲ್ಲಿ ಅಲ್ಲೂ ಕೂಡ ಕಾಕ್ರೋಚ್ಗಳು ಓಡಾಡ್ತಾ ಇದೆ. ಹಾಗಿದ್ದಾಗ ನಾವು ಭಗವಂತನ ಸೇವೆಗಾಗಿ ಅದನ್ನು ಕೊಲ್ಬೋದು. ಫಸ್ಟ್ ನಾವು ನಮ್ಮ ಕಡೆಯಿಂದ ನಮ್ಮ ಕರ್ತವ್ಯ ಮಾಡಬೇಕು, ಎಲ್ಲ ನೀಟಾಗಿ ಕ್ಲೀನಾಗಿ ಇಡಲಿಕ್ಕೆ. ನಾವೇ ಎಲ್ಲ ಗಲೀಜು ಇಟ್ಬಿಟ್ಟು ಆಮೇಲೆ ಅದಕ್ಕೆ ಅದು ಇದು ಬರ್ತಾ ಇದೆ, ಅದು ಬಂದಮೇಲೆ ನಾನು ಅದನ್ನ ಹಿಟ್ಟು ಹಾಕಿ ಕೊಲ್ತಾ ಇದ್ದೇನೆ. ಸೊ ಇದು ಅವಾಗ ನಮ್ಮದು ತಪ್ಪಿರುತ್ತೆ ಅದರಲ್ಲಿ. ಸೊ ನಾವೆಲ್ಲ ನಮ್ಮ ಕಡೆಯಿಂದ ಪ್ರಯತ್ನ ಪಟ್ಬಿಟ್ಟು ಅವಾಗಲೂ ಇದಾದಾಗ ಅದು ಭಗವಂತನ ಸೇವೆಗೆ ಅದರಿಂದ ಅಡಚಣೆ ಆದಾಗ ಆ ಥರ ಮಾಡಿದರೆ ಅವಾಗ ನಮಗೆ ಅದರ ಪಾಪ ಇರುವುದಿಲ್ಲ. ಆಮೇಲೆ ವೇದಗಳ ಪ್ರಕಾರ ಕೂಡ 5 ಪ್ರಕಾರದ ಏನು ಹತ್ಯೆಗಳಿದೆ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ಅಂಥೇಳಿ ಅದಕ್ಕೆ ಪಂಚಶೂನ ಯಾಗ ಅಂಥೇಳಿ ಒಂದಿರುತ್ತೆ. ಪಂಚಶೂನ ಅಂತಂದ್ರೆ 5 ಪ್ರಕಾರದ ಕೊಲ್ಲುವುದು. ಅದು ನೀರಿನಲ್ಲಿ ನೀರು ಕುಡಿದಾಗ ಅದರಲ್ಲಿ ಏನೋ ಜೀವಿಗಳಿರುತ್ತೆ, ನಾವು ನೀರು ಕುಡಿದಾಗ ಅದು ಸಾಯುತ್ತೆ. ಆಮೇಲೆ ನಾವು ಉಸಿರಾಡಿದಾಗ ಅದರಲ್ಲೂ ಏನೋ ಜೀವಿಗಳಿರುತ್ತೆ ಗಾಳಿಯಲ್ಲೂ, ಅದು ಸಾಯುತ್ತೆ. ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿರೋದು 5 ಪ್ರಕಾರದ
ಹತ್ಯೆ ಆಗುತ್ತೆ. ಆಮೇಲೆ ನಾವು ನಡಿಬೇಕಾದ್ರೆ ನಾವು ಏನೋ ತುಳಿದ್ ಬಿಡ್ತೇವೆ ಗೊತ್ತಿಲ್ಲದೆ, ಅಲ್ಲೂ ಏನೋ ಒಂದು ಪ್ರಾಣಿ ಹತ್ಯೆ ಆಗ್ತದೆ. ಈ ತರ ಒಂದು 5 ಪ್ರಕಾರದ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ, ಆ ತರ ಹತ್ಯೆಗಳಾಗ್ತಾ ಇರುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬ ಗೃಹಸ್ಥನಿಗೆ ಪ್ರತಿದಿನ ಅವನು ಪಂಚಶೂನ ಯಾಗ ಅಂತ ಹೇಳಿ ಮಾಡ್ಬೇಕು ಈ ಪಾಪದಿಂದ ಮುಕ್ತನಾಗ್ಲಿಕ್ಕೆ. ಆದ್ರೆ ಕಲಿಯುಗದಲ್ಲಿ ಅದು ಏನಂತೇಳಿ ಗೊತ್ತಿಲ್ಲ ಜನರಿಗೆ, ಅದನ್ನ ಮಾಡೋದು ಹೇಗೆ ಅದು ಜ್ಞಾನನೂ ಗೊತ್ತಿಲ್ಲ. ಆದ್ರೆ ನಾವು ಜಪ ಮಾಡ್ತಾ ಇರೋದ್ರಿಂದ ಅದು ಹೈಯೆಸ್ಟ್ ಯಜ್ಞ. ಅದು ಜಪ ಏನಿದೆ ಇದು ಹೈಯೆಸ್ಟ್ ಟೈಪ್ ಆಫ್ ಸ್ಯಾಕ್ರಿಫೈಸ್. ಸೊ ಇದು ಗೊತ್ತಿಲ್ಲದೆ ಮಾಡಿರುವಂತ ಎಲ್ಲ ಏನು ಪಾಪಕರ್ಮಗಳಿದೆ, ನಾ ಜಪ ಮಾಡೋದ್ರಿಂದ ಅದೆಲ್ಲ ಆಟೋಮೆಟಿಕ್ ಆಗಿ ಅದರಿಂದ ನಮಗೆ ಬಿಡುಗಡೆ ಸಿಕ್ಬಿಡುತ್ತೆ. ಮೇನ್ ಆಗಿ ನಾವು ಫೋಕಸ್ ಮಾಡ್ಬೇಕಾಗಿರೋದು ಈ 4 ಏನು ಪಾಪದ ಇದಿದೆ, ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಇದೆ, ಅದನ್ನ ನಾವು ಮಾಡದೇ ಇದ್ರೆ ಉಳಿದಿದ್ದನ್ನು ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಏನೋ ಗೊತ್ತಿಲ್ಲದೆ ಏನೋ ಆತರ ಆದ್ರೆ ನಾವು ಜಪ ಮಾಡೋದ್ರಿಂದ ಅದೆಲ್ಲ ಅದರ ಪ್ರಭಾವ ನಮ್ಮ ಮೇಲೆ ಆಗುದಿಲ್ಲ. ನಾವಾಗಿ ಇದನ್ನ ಮಾಡ್ಲಿಕ್ಕೆ ಮಾಡಬಾರ್ದು. ಅದೇ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಜೀವಿನಲ್ಲಿನೂ ಭಗವಂತನ ಕಾಣು ಅಂತ ಹೇಳ್ತಾರಲ್ವಾ. ಸೊ ಹಾಗಿದ್ದಾಗ ಇಟ್ ಈಸ್ ಅನ್ಅವಾಯ್ಡಬಲ್, ಸಮ್ ಆಫ್ ದ ಥಿಂಗ್ಸ್ ವಿಲ್ ಬಿ ದೇರ್. ಅದು ಇವಾಗ ಮಳೆ ಅಂದ್ರೆ ಕಂಬಳಿ ಹುಳ ತುಂಬಾ ಬಂದು ತುಂಬ್ಕೊಂಡ್ಬಿಡುತ್ತೆ. ಗಿಡಗಳು ಮರಗಳಿತ್ತು ಅಂದ್ರೆ ಎಷ್ಟಾದ್ರೂ ಕ್ಲೀನ್ ಮಾಡಿ ಹಾಕ್ಬೋದು, ಬಟ್ ಎಲ್ಲೋ ನಮಗೆ ಗೊತ್ತಾಗದಂಗೆ ಸಮ್ವೇರ್ ನಮ್ಮ ಕೈಯಿಂದಾನೇ ಸತ್ತು ಬೀಳುತ್ತೆ ಒಂದು 4-5 ಆದ್ರೂ. ಸೊ ಆ ಟೈಮಲ್ಲಿ ಅವಾಗ ಅನ್ಸುತ್ತೆ, ಕಲಿಯುಗದಲ್ಲೂ ಕೂಡ ನಾವು ಏನು ಮನಸ್ಸಿಲ್ಲ ಅಂತಂದ್ರೂ ಕೂಡ ದಿಸ್ ಅಗೈನ್ ಇಟ್ ವಿಲ್ ಬಿ ಪೈಲಿಂಗ್ ಅಪ್. ಸೊ ಅದಕ್ಕೆ ಇದರಿಂದ ಬಿಡುಗಡೆನೇ ಇಲ್ವಾ ಅಂತ ಹೇಳಿ, ದಟ್ ವಾಸ್ ದ ಡೌಟ್. ಆಮೇಲೆ ಇನ್ನೊಂದು ನೋಡಿ, ಈಗೆಲ್ಲ ನಾವು ನಾರ್ಮಲಿ ನಾವು ತಿನ್ಬೇಕಾದ್ರೂ ಕೂಡ ವಾಟ್ ಎವರ್ ವಿ ಈಟ್, ನಾವೇನೋ ತಿಂತೇವಲ್ವಾ ಅದನ್ನು ಭಗವಂತನಿಗೆ ನಾವು ಅರ್ಪಣೆ ಮಾಡದೆ ತಿಂದ್ಬಿಟ್ರೆ ಅದರಲ್ಲೂ ಕೂಡ ನಾವು ಕೊಲ್ತಾ ಇದ್ದೇವೆ. ಅದು ಪ್ರಾಣಿ ಇಲ್ಲದೆ ಇದ್ರೂ ಕೂಡ, ಸಸ್ಯವಾದ್ರೂ ಕೂಡ ಅದರಲ್ಲೂ ಜೀವ ಇರುತ್ತಲ್ವಾ. ಸೊ ಅದು ಕೂಡ ನಾವು ಕಟ್ ಮಾಡಿನೇ ತಂದಿರ್ತೇವೆ, ಅದರದ್ದು ಅಲ್ಲಿ ಕೊಂದ್ಬಿಟ್ಟೆ ತಂದಿರ್ತೇವೆ ಅದನ್ನ, ಧಾನ್ಯಗಳನ್ನ. ಸೊ ಅದರಲ್ಲೂ ಕೂಡ ಪಾಪ ಇರುತ್ತೆ ನಾವು ತಿನ್ನುವಂತ ಆಹಾರದಲ್ಲಿ. ಪ್ಲಸ್ ನಾವು ಹೊಲದಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಅದನ್ನ ನಾವು ನೇಗಿಲೆಲ್ಲ ಹಾಕಿ ಎಲ್ಲ ಇದು ಮಾಡ್ತೇವೆ. ಅದರಲ್ಲಿ ಅವಾಗ ಮಣ್ಣಿನಲ್ಲಿ ಎಷ್ಟೋ ಎರೆಹುಳುಗಳಿರುತ್ತೆ, ಏನೇನೋ ಹುಳುಗಳಿರುತ್ತೆ. ಅಂದ್ರೆ ಎಂಟೈರ್ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಏನಿದೆ, ಅದು ಸಸ್ಯಾಹಾರವಾಗಿದ್ರು ಕೂಡ ಅದರಲ್ಲೂ ಕೂಡ ಎಷ್ಟೋ ಜೀವಿಗಳು ಪ್ರಾಣವನ್ನು ಕಳೆದುಕೊಂಡಿರುತ್ತವೆ. ಸೊ ಆ ಫುಡ್ ಅಲ್ಲಿ ಕೂಡ ಇಟ್ ಈಸ್ ಫಿಲ್ಡ್ ವಿತ್ ಲಾಟ್ ಆಫ್ ಸಿನ್ಸ್. ಇವನ್ ಇಫ್ ಅದು ವೆಜಿಟೇರಿಯನ್ ಇದ್ರೂ ಕೂಡ ಇಟ್ ಈಸ್ ಫಿಲ್ಡ್ ವಿತ್ ಸಿನ್ಸ್. ಸೊ ಅದನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಏನಾಗುತ್ತೆ, ಝೀರೋ ಆಗ್ಬಿಡುತ್ತೆ. ಆನ್ ದ ಅದರ್ ಹ್ಯಾಂಡ್ ಏನಾಗುತ್ತೆ, ಆ ಪ್ರೊಸೆಸ್ ಅಲ್ಲಿ ಯಾರ್ಯಾರು ಏನೋ ತಮ್ಮ ಜೀವನ ಕಳ್ಕೊಂಡಿದ್ದಾರೆ ಅವರೆಲ್ಲರದು ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ. ಎಷ್ಟು ಕಾಂಟ್ರಾಸ್ಟ್ ಇದೆ ಇದರಲ್ಲಿ. ಜಸ್ಟ್ ಆಕ್ಟ್ ಆಫ್ ಆಫರಿಂಗ್ ಫುಡ್, ಭಗವಂತನಿಗೆ ನೈವೇದ್ಯ ಮಾಡೋದ್ರಿಂದ ಆ ಆಹಾರ ಪ್ರಸಾದ ಆಗುತ್ತೆ. ಅದನ್ನ ತಿನ್ನೋದ್ರಿಂದ ನಮ್ಮ ಶುದ್ಧಿ ಆಗುತ್ತೆ, ನಾವು ಪಾಪದಿಂದ ಪಾರಾಗುತ್ತೇವೆ. ಮತ್ತೆ ಆ ಪ್ರೊಸೆಸ್ ಅಲ್ಲಿ ಯಾರ್ಯಾರು ತಮ್ಮ ಜೀವನ ಕಳೆದುಕೊಂಡಿದ್ದಾರೆ ಅವರಿಗೂ ಲಾಭ ಸಿಗುತ್ತೆ. ಅದು ಕೂಡ ಆಧ್ಯಾತ್ಮಿಕ ಪ್ರಗತಿ ಮಾಡುತ್ತೆ. ಅದಿಲ್ಲದೆ ನಾನು ಹಂಗೆ ತಿಂದ್ಬಿಟ್ರೆ ಆ ಎಲ್ಲ ಏನು ಅದರಲ್ಲಿ ಏನು ಕೊಲೆಗಳಾಗಿದೆ ಅದ್ರದ್ದೆಲ್ಲರ ಪ್ರಭಾವ ನಮ್ಮ ಮೇಲೆ ಬರುತ್ತೆ. ಸೊ ಇಟ್ ಇಸ್ ಸೋ ಇಂಪಾರ್ಟೆಂಟ್ ದಟ್ ವಿ ಹ್ಯಾವ್ ಟು ಮಾಡಿನೇ ನಾವು ಪ್ರಸಾದವನ್ನೇ ತಗೋಬೇಕು. ಹಿಂದಿನ ಕಾಲದಲ್ಲೆಲ್ಲ ಜನ ಎಲ್ಲ ಪ್ರಸಾದನೇ ತಿಂತಾ ಇದ್ರು. ಈ ಕಲಿಯುಗದಲ್ಲಿ ಆಗಿರೋದು. ಥ್ಯಾಂಕ್ ಯು ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಆಲ್ರೆಡಿ ಲೇಟ್ ಆಗಿದೆ. ಇವತ್ತಿನ ಕ್ಲಾಸ್ ನಾವು ಇಲ್ಲಿಗೆ ಸಮಾಪ್ತಿ ಮಾಡುವ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.